ನಮಸ್ಕಾರ. ಯೋಗ ಅನುಸಂಧಾನ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಪ್ರಕೃತಿ ಯೋಗ ಕುಟೀರ ಕದ್ರಿ ಈ ಒಂದು ಸಂಸ್ಥೆ ಅರ್ಪಿಸುವಂಥ ಕಾರ್ಯಕ್ರಮ ಯೋಗ ಅನುಸಂಧಾನ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಶ್ರೀ ರಾಧಾಕೃಷ್ಣ ಶೆಟ್ಟಿ ಗುರೂಜಿ ಅವರಿದ್ದಾರೆ. ಅವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ನಮಸ್ಕಾರ. ರಾಧಾಕೃಷ್ಣ ಶೆಟ್ಟಿ ಗುರೂಜಿ ಅವರು ಈ ಒಂದು ಪ್ರಕೃತಿ ಯೋಗ ಕುಟೀರ ಕದ್ರಿ ಕೈಬಟ್ಟಲ್ ಈ ಒಂದು ಸಂಸ್ಥೆಯ CEO ನಿರ್ವಹಣಾಧಿಕಾರಿಯಾಗಿ ಈ ಒಂದು ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಯೋಗದ ಬಗ್ಗೆ ಅಪಾರವಾದ ಮತ್ತು ತುಂಬ ಆಳವಾದಂಥ ಅಧ್ಯಯನ ಮತ್ತು ಅನುಭವದ ಹಿನ್ನೆಲೆಯಲ್ಲಿ ಅವರು ಸುಮಾರು 1.5 ಲಕ್ಷದಷ್ಟು ಜನರಿಗೆ ಯೋಗದ ಮಾಹಿತಿ ಮತ್ತು ಯೋಗದ ಬಗ್ಗೆ ತರಬೇತಿ ಮತ್ತು ಯೋಗದ ಜ್ಞಾನವನ್ನು ಹರಡಿದವರು. ಸೊ ಅವ್ರ ಬಗ್ಗೆ ಹೇಳೋದಾದರೆ ಅವರು ಸ್ವಾಮಿ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಯೋಗಿಕ್ ಸೈನ್ಸ್ ಬೆಂಗಳೂರು ಇಲ್ಲಿ ಅವರು ತರಬೇತಿಯನ್ನು ಪಡೆದವರು, ಅಧ್ಯಯನವನ್ನು ಮಾಡಿದವರು. ಡಾಕ್ಟರ್ HR ನಾಗೇಂದ್ರ ಅವರ ಒಂದು ಗರಡಿಯಲ್ಲಿ ಅಥವಾ ಅವರ ಒಂದು ಜೊತೆಗೆ ಇದ್ದುಕೊಂಡು ಈ ಒಂದು ಯೋಗವನ್ನು ಅಧ್ಯಯನ ಮಾಡಿದವರು. 1992ರಿಂದಲೇ ಶ್ರೀ ರಾಧಾಕೃಷ್ಣ ಶೆಟ್ಟಿ ಗುರೂಜಿ ಅವರು ಯೋಗದ ಬಗ್ಗೆ ಈ ರೀತಿಯ ಒಂದು ಜನರಿಗೆ ಮಾಹಿತಿ ಮತ್ತು ತರಬೇತಿ ಮತ್ತು ತನ್ನ ಅನುಭವವನ್ನು ಹಂಚಿಕೊಳ್ಳುವಂಥ ಒಂದು ಮಹತ್ ಕಾರ್ಯವನ್ನು ನಡೆಸಿಕೊಂಡು ಬಂದಿದ್ದಾರೆ. ಅದು ಎಲ್ಲ ವಿಧದ ಎಲ್ಲ ವರ್ಗದ ಜನರಿಗೆ ಅವರು ಯೋಗದ ತರಬೇತಿಯನ್ನು ನೀಡಿದ್ದಾರೆ. ಮತ್ತು ಮಂಗಳೂರಿನ ಬೇರೆ ಬೇರೆ ಕಾಲೇಜುಗಳಲ್ಲಿ, ಕರಾವಳಿಯ ಬೇರೆ ಬೇರೆ ಕಾಲೇಜುಗಳಲ್ಲಿ ಅವರು ಯೋಗ ತರಬೇತುದಾರರಾಗಿ, ಯೋಗ ಶಿಕ್ಷಕರಾಗಿ ಭಾಗವಹಿಸ್ತಾ ಇದ್ದಾರೆ. ಅವರು ಮಂಗಳೂರಿನ ನಿಟ್ಟೆ ಯೂನಿವರ್ಸಿಟಿ ಅವರು ನಡೆದಂಥ ಯೋಗಾಚಾರ್ಯ ಪ್ರಶಸ್ತಿಗೆ ಕೂಡ ಭಾಜನರಾದವರು. ಒಟ್ಟು ಜನರ ನಡುವೆ ಇದ್ದುಕೊಂಡು ಯೋಗವನ್ನು ಪ್ರಚಾರ ಮತ್ತು ಯೋಗದ ತರಬೇತಿಯನ್ನು ನೀಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾವು ವಿಶ್ವ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಈ ಒಂದು ಯೋಗ ಅನುಸಂಧಾನವನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಯೋಗದ ಮಹತ್ವ, ಯೋಗದ ಹಿನ್ನೆಲೆ, ಯೋಗದ ಅದರಿಂದ ಪ್ರಯೋಜನ ಎಲ್ಲ ವಿಚಾರಗಳನ್ನು ಅವರು ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಇದ್ದಾರೆ. ನಾನು ಮೊದಲಾಗಿ ಅವರನ್ನು ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ರಾಧಾಕೃಷ್ಣ ಶೆಟ್ಟಿ ಗುರೂಜಿ ಅವರೇ, ಇದು ಯೋಗ ದಿನಾಚರಣೆಯ ಹಿನ್ನೆಲೆ ಮತ್ತು ಅದರ ಒಂದು ಮಹತ್ವವನ್ನು ಈ ಸಂದರ್ಭದಲ್ಲಿ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕಾಗಿದೆ. ಆನಂತರ ನಾವು ನಮ್ಮ ಮಾತುಕತೆಯನ್ನು ಮತ್ತೆ ಮುಂದುವರಿಸುವ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿಂ ಲಿರಾನತೋಸ್ಮಿ. ಎಲ್ಲ ವೀಕ್ಷಕ ಬಂಧುಗಳಿಗೆ ಈ ವಿಶ್ವ ಯೋಗ ದಿನದ ಶುಭಾಶಯಗಳು. ಹಾಗೆಯೇ ಇಂದಿನ ಈ ಶುಭ ಅವಸರದಲ್ಲಿ ಈ ನಮ್ಮ ಜನಪ್ರಿಯ V4 ಚಾನೆಲ್ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಹಾಗೆ ನಮ್ಮ ಎಲ್ಲ ವೀಕ್ಷಕರಿಗೆ ಈ ಯೋಗದ ವಿಷಯದಲ್ಲಿ ಸ್ವಲ್ಪ ಮಾಹಿತಿ, ಇದು ಕಡಲಿನಲ್ಲಿ ಇರುವಂಥ ಸಿಂಧುವಿನಲ್ಲಿ ಬಿಂದು ಅಂತ ಹೇಳಿದಾಗ ಒಂದು ಎಷ್ಟು ಮಹತ್ತರವಾದ ಒಂದು ಜ್ಞಾನವನ್ನು ನಮ್ಮ ಇತಿಮಿತಿಯಲ್ಲಿ, ಸಮಯದ ಇತಿಮಿತಿ, ಜ್ಞಾನದ ಇತಿಮಿತಿಯಲ್ಲಿ ಕೊಡುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾವಿಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಷ್ಟೇ ಹೇಳ್ಬೋದಷ್ಟೇ. ಬ್ರಹ್ಮಾಂಡವನ್ನು ನಮಗೆ ಇಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಯೋಗ ದಿನಾಚರಣೆಯ ಮಹತ್ವ ಅಷ್ಟೇ. ನಮ್ಮ ಈ ಇಂದಿನ ಕಾರ್ಯಕ್ರಮದಲ್ಲಿ ಹೇಳುತ್ತಿದ್ರೆ, ಈ ಜೂನ್ 21 ಯಾಕೆ ಆಯ್ಕೆ ಮಾಡಿದ್ದಾರೆ ಅನ್ನೋದು ಬಹಳ ಒಂದು ಎಲ್ಲರಿಗೊಂದು ಕುತೂಹಲ ಪ್ರಶ್ನೆ ಇದೆ. ಹೌದು, ಈ ಜೂನ್ 21 ನಮ್ಮ ಇಡೀ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಹಗಲು ಇರುವಂಥ ದಿನ. ಒಂದು ಆ ಕಾರಣ ಇದ್ರೆ, ಇನ್ನೊಂದು ಯೋಗದ ಪಿತಾಮಹ ಪತಂಜಲಿ ಮಹರ್ಷಿಗಳ ಜನ್ಮದಿನ ಕೂಡ. ಯಾಕಂತ ಹೇಳಿದ್ರೆ, ಹೌದು, ಇದಕ್ಕೆ ಮೂಲ, ಈ ಯೋಗಕ್ಕೆ ಮೂಲ ನಮಗೆ ಸಿಗುವಂಥ ಒಂದು ಮಾಹಿತಿ ಪತಂಜಲಿ ಯೋಗ ಸೂತ್ರ. ಅದರಿಂದ ಎಲ್ಲ ಈ ಪರಂಪರೆ ಬೆಳೆದು ಬಂದಿದೆ. ಈಗನೆಲ್ಲ ಯಾವುದೇ ನೀವು ಯೋಗದ ಬಗ್ಗೆ ಮಾಹಿತಿ ತಗೊಳ್ಬೇಕಾದ್ರೆ ನಮ್ಮ ಮೂಲ ಆದಿ ಯಾವುದಿದೆ ಅದೆಲ್ಲ ಅಲ್ಲಿಂದ ಬರುವಂಥದ್ದು. ಹಾಗಾಗಿ ಪತಂಜಲಿ ಮಹರ್ಷಿಗಳನ್ನು ನಾವು ಈ ಸಮಯದಲ್ಲಿ ಸ್ಮರಿಸಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಈಗ ನೀವು ಮಾತನಾಡುವ ಆರಂಭದಲ್ಲಿ ಒಂದು ಮಾತನ್ನು ಹೇಳಿದ್ರಿ, ಯೋಗ ವಿಜ್ಞಾನ ಅಂತ. ಸಾಮಾನ್ಯ ಜನರಿಗೆ ಯೋಗ, ಸಾಮಾನ್ಯ ಜನರ ಆಡುಭಾಷೆಯಲ್ಲಿ ಯೋಗ ಅಂತ. ನೀವು ಅದನ್ನು ವಿಜ್ಞಾನ ಅಂತ ಯಾವ ರೀತಿಯಲ್ಲಿ ಅದನ್ನು ಹೇಳ್ತೀರಿ, ಯಾವ ರೀತಿಯಲ್ಲಿ ಅದನ್ನು ಸಾಧಿಸ್ತೀರಿ?
ನೋಡಿ ತಾರನಾಥ್ರವರೇ, ಈಗ ನಮ್ಮ ಇಡೀ ನಮ್ಮ ಜೀವನವನ್ನು ಅವಲೋಕನೆ ಮಾಡುವಾಗ ಈ ಶರೀರ ಬಹಳ ಒಂದು ಮಹತ್ವ ಪಡಿತಾ ಇದೆ. ಆ ಶರೀರದ ಬಗ್ಗೆ ಅಧ್ಯಯನ ನಮ್ಮ ಪ್ರಾಚೀನ ಕಾಲದಲ್ಲಿಯೇ ನಮ್ಮ ದೇಶದಲ್ಲಿ ನಡೆದಿದೆ. ಇತ್ತೀಚೆಗಲ್ಲ, ನಮ್ಮ ವೈದ್ಯ ವಿಜ್ಞಾನ ಬರುವ ಮೊದಲೇ ದೊಡ್ಡ ಪರಂಪರೆ. ಹೌದು, ನಾನೀಗ ವೈದ್ಯಕೀಯ ಕಾಲೇಜಿಗೆ ಕಲಿಸುವಾಗ ಕೂಡ ಇದನ್ನು ಸಪೋರ್ಟ್ ಮಾಡಿ ಕಲಿಸ್ತಾ ಇರ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಋಷಿ ಮುನಿಗಳಾಗ್ಲಿ ಅವರು ದೊಡ್ಡ ಸೈಂಟಿಫಿಕ್ ಆಗಿ ಆಲೋಚನೆ ಮಾಡ್ತಾ ಇದ್ರು. ಆ ಟೈಮಲ್ಲಿ ಶರೀರ ಜ್ಞಾನ, ಶರೀರದ ಮನಸ್ಸಿನ ಶರೀರದ ಸಂಬಂಧ. ದೇ ಡಿಕ್ಲೇರ್ಡ್ ಲೈಕ್ ಓನ್ಲಿ 2 types ಆಫ್ ಸಫರಿಂಗ್, ಐದರ್ ಮೆಂಟಲ್ ಸಫರಿಂಗ್ ಆರ್ ಫಿಸಿಕಲ್ ಸಫರಿಂಗ್. ಈಗ ನಮಗೆ ಈಗಿನ ಕಾಲದಲ್ಲಿ ಕೂಡ ಇರುವುದು ಅದೇ, ಶರೀರದ ತೊಂದರೆಗಳು ಮತ್ತು ಮನಸ್ಸಿನ ತೊಂದರೆಗಳು ಮತ್ತು ಮಾನಸಿಕ ತೊಂದರೆಗಳು ಅಂತ. ಈಗಿನ ಸೈನ್ಸ್ ಅಲ್ಲಿ ವಾಟ್ ಯು ಕಾಲ್ ಮೆಡಿಕಲ್ ಸೈನ್ಸ್, ದೇ ಓನ್ಲಿ ಗಿವ್ ಅನ್ ಇಂಪಾರ್ಟೆಂಟ್ ದ ಫಿಸಿಯಾಲಜಿ, ಫಿಸಿಕಲ್ ಎಕ್ಸ್ಪೆರಿಮೆಂಟ್ ಅಂಡ್ ಫಿಸಿಕಲ್ ಅನಾಟಮಿಗೆ ಸಂಬಂಧಪಟ್ಟ. ವಿ ಹ್ಯಾವ್ ನಾಟ್ ಗಿವನ್ ಇಂಪಾರ್ಟೆಂಟ್ ಟು ದ ಸೈಕಲಾಜಿಕಲ್ ಪಾರ್ಟ್. Actually, the entire physical health depends upon the psychological health. How you can keep your mind healthy. This is what their invention and research has done long back in Yoga Sutra. ಒಂದು ಮಾನಸಿಕವಾದಂಥ ಒಂದು ಏನು ಸ್ಥೈರ್ಯ ಧೈರ್ಯವನ್ನು ಕೂಡ ಯೋಗದ ಮೂಲಕ ಕೊಡುವಂಥದ್ದು ಅಂತ. ಈಗ ಯೋಗ ಇತ್ತೀಚಿನ ಸಂದರ್ಭದಲ್ಲಂತೂ ಭಾರಿ ಜನಪ್ರಿಯತೆ ಪಡ್ಕೊಳ್ತಾ ಉಂಟು. ಏನು ಹೇಳಲಿಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ ನೀವು? ಯಾವೆಲ್ಲ ಕಾರಣಕ್ಕೆ? ಈಗ ನೀವು ಆರಂಭದಲ್ಲಿ ನೀವು ಯೋಗ ಕಲಿಯುವ ಸಂದರ್ಭದಲ್ಲೆಲ್ಲ ಇಷ್ಟು ಜನಪ್ರಿಯತೆ ಪಡೆದಿರ್ಲಿಕ್ಕೆ ಇಲ್ಲ. ಈಗ ಅಂತ ಹೇಳಿದ್ರೆ ನಾವು ಬಹುಶಃ ನೀವು ಅದನ್ನು ವಿಜ್ಞಾನ ಅಂತ ಹೇಳಿದ ಕಾರಣಕ್ಕೋ. ಹೌದು. ಈಗ ಇದಕ್ಕೆ ನಾವು ಅಲ್ಲಿಗೆ ಬರ್ತಾ ಇದ್ದೇವೆ. ಈಗ ಈಗಿನ ಶಿಕ್ಷಣ ಪದ್ಧತಿ ಮತ್ತೆ ಪ್ರಾಚೀನ ಶಿಕ್ಷಣ ಪದ್ಧತಿ ಅದು ಒಂದೊಂದಕ್ಕೆ ಪೂರಕವಾಗಿರಬೇಕು. ಸ್ಪಿರಿಚುವಾಲಿಟಿ ಅಂಡ್ ಸೈನ್ಸ್ ಆಲ್ವೇಸ್ ಶುಡ್ ಗೋ ಟುಗೆದರ್. ಇಟ್ ಇಸ್ ನಾಟ್ ಸಪ್ರೇಟ್ ಈಚ್ ಅದರ್. ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗಿನ ಮಾಡರ್ನ್ ಪ್ರೆಸೆಂಟ್ ಯುಗದಲ್ಲಿ ಸ್ಪಿರಿಚುವಾಲಿಟಿ ಔಟ್ ಆಫ್ ಫ್ಯಾಷನ್ ಅಂತ ನಾವು ಇಟ್ಟಿದ್ದೇವೆ. ಖಾಲಿ ನಾವು ನಮ್ಮ ಟೆಕ್ನಾಲಜಿ, ಆ ಟೆಕ್ನಾಲಜಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ವಿ ಗೆಟ್ ಡಿಸ್ಟ್ರಾಕ್ಟೆಡ್ ಫ್ರಮ್ ಇಟ್. ಇಟ್ ಕಾಲ್ಡ್ ಡಿಜಿಟಲ್ ಡಿಸ್ಟ್ರಾಕ್ಷನ್. ಹಾಗಾಗಿ to prevent many distractions and physiopsychological disorders, ನಾವು ಇದನ್ನು ಸೈನ್ಸ್ ಅಲ್ಲಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಇದು ಪ್ಯೂರ್ಲಿ ರಿಲೇಟೆಡ್ ವಿತ್ ದ ಸ್ಟ್ರೆಸ್, ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸಾರ್ಡರ್ಸ್. ಡಿಜಿಟಲ್ ಸ್ಟ್ರೆಸ್. ಈ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸಾರ್ಡರ್ಸ್ಗೆ ನಮ್ಮ ವೈದ್ಯಕೀಯ ವಿಜ್ಞಾನದಲ್ಲಿ ಯಾವುದೇ ಪರಿಹಾರ ಇಲ್ಲ. ಅದಕ್ಕೆ ಮುಖ್ಯವಾಗಿ ನಾವು ನಮ್ಮ ಶರೀರವನ್ನು ಮತ್ತು ಮನಸ್ಸನ್ನು ಶಿಸ್ತುಬದ್ಧವಾಗಿ ತರಬೇತಿಗೊಳಿಸಬೇಕು. ಹಾಗಾಗಿ ಇದನ್ನು ಯೋಗ ವಿಜ್ಞಾನದಲ್ಲಿ ಫಿಸಿಕಲ್, ಮೆಂಟಲ್, ಇಮೋಷನಲ್ ಅಂಡ್ ಸೈಕೋಸೋಷಿಯಲ್ ಸ್ಪಿರಿಚುವಲ್ ಹೆಲ್ತ್ ಅಂತ ಹೇಳಿದ್ದಾರೆ. ಸರ್ವ ವಿಚಾರಗಳನ್ನು ಸಮಗ್ರವಾದಂತಹ ಒಂದು ಕಾನ್ಸೆಪ್ಟ್. ಅದರಿಂದ ನಾನು ಅದನ್ನು ವಿಜ್ಞಾನ ಅಂತ ಹೇಳ್ತೇನೆ. ಹಾಗಾಗಿ ಪ್ರಸ್ತುತ ಜೀವನಕ್ಕೆ ಇದು ಭಾರತದಲ್ಲಿ ಆಗಲಿ ಅಮೆರಿಕದಲ್ಲಿ ಆಗಲಿ, ಪ್ರಸ್ತುತ ನಮ್ಮ ಭಾರತಕ್ಕಿಂತ ಜಾಸ್ತಿ ಅಮೆರಿಕದಲ್ಲಿ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ವಿಶ್ವದಲ್ಲಿ ಸಾಧಾರಣ 148 ದೇಶಗಳು ಇವತ್ತು ಯೋಗ ದಿನವನ್ನ ಆಚರಿಸ್ತಾ ಇದ್ದೇವೆ. ಎಲ್ಲ ಪ್ರಪಂಚ ದೇಶಗಳಲ್ಲಿ ಖಂಡಿತವಾಗಿ ಬೇರೆ ಇದಕ್ಕೆ ಯಾವುದೇ ಸೊಲ್ಯೂಷನ್ ಇಲ್ಲ. ನಮ್ಮ ಭಾರತೀಯ ಪ್ರಾಚೀನ ಪರಂಪರೆಗೆ ಮತ್ತೆ ನಮ್ಮನ್ನು ನಾವು ತೊಡಗಿಸಿಕೊಂಡು ನಮ್ಮ ಆರೋಗ್ಯ, ಮಾನಸಿಕ, ಶಾರೀರಿಕವಾಗಿ ಅದನ್ನು ಸರಿಪಡಿಸಿಕೊಳ್ಬೇಕನ್ನೋ ಒಂದು ಅವೇರ್ನೆಸ್, ಐ ಆಮ್ ಟೆಲಿಂಗ್ ಜಸ್ಟ್ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಉಂಟು. ಹಾಗಾಗಿ ಯೋಗ ಈಗ ಪಾಪ್ಯುಲರ್ ಆಗಿದೆ. ವೀಕ್ಷಕರು, ನಾವು ಸಣ್ಣ ಬ್ರೇಕ್ ತೆಗೆದುಕೊಳ್ತೀವಿ. ಬ್ರೇಕ್ ನಂತರ ಈ ಒಂದು ಯೋಗ ಅನುಸಂಧಾನ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಯೋಗ ಅನುಸಂಧಾನ ಮಾತುಕತೆಯನ್ನು ನಾವು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಕದರಿಯ ಪ್ರಕೃತಿ ಯೋಗ ಕುಟೀರ ಸಂಸ್ಥೆ ಪ್ರಾಯೋಜಿಸ್ತಿರುವಂಥ ಈ ಒಂದು ಕಾರ್ಯಕ್ರಮ. ಇವತ್ತು ರಾಧಾಕೃಷ್ಣ ಶೆಟ್ಟಿ ಗುರೂಜಿಯವರು ಈ ಒಂದು ಸಂಸ್ಥೆಯ ಮುಖ್ಯಸ್ಥರು. ಅವರು ಯೋಗ ದಿನದ ಮತ್ತು ಒಟ್ಟು ಒಂದು ಇವತ್ತಿನ ಸಂದರ್ಭದಲ್ಲಿ ಯೋಗದ ಮಹತ್ವ ಈ ವಿಚಾರವಾಗಿ ನಮ್ಮ ಜೊತೆಗೆ ಈ ಒಂದು ಯೋಗ ಅನುಸಂಧಾನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ಇದು ನೀವು ಈಗಾಗಲೇ ಮಾತಾಡಿದ ಸಂದರ್ಭದಲ್ಲಿ ಏನು ನಾವು ಅದೊಂದು ಸಮಗ್ರ ಒಂದು ಹೀಲಿಂಗ್ ಪ್ರೋಸೆಸ್ ಅನ್ನುವಂಥ ವಿಚಾರವನ್ನು ಮೆನ್ಷನ್ ಮಾಡಿದಿರಿ. ಈಗ ಇವತ್ತಿನ ಕಾಲ, ಇವತ್ತಿನ ಸಂದರ್ಭದಲ್ಲಿ ನನಗೆ ಒಂದಷ್ಟು ಬೇರೆ ಪ್ರಶ್ನೆಗಳು ಕೂಡ ಇದೆ. ಅದರ ನಡುವೆ ಈ ಕೋವಿಡ್ನ ಒಂದು ಆತಂಕ, ಕೊರೋನಾ ಒತ್ತಡದ ನಡುವೆ ಇದ್ದೇವೆ ನಾವು. ಸೊ ಇವತ್ತು ಬಹುತೇಕ ಮಂದಿಯ ಮನೆಯಲ್ಲಿ, ಮನದಲ್ಲಿ ಒಂದು ಒತ್ತಡ ಇದೆ. ಒಬ್ಬ ಮನೆಯಲ್ಲಿ ಕೋವಿಡ್ ಬಂದ ತಕ್ಷಣ ಇಡೀ ಮನೆ ಪ್ಯಾನಿಕ್ ಆಗಿ ಬಿಡುವಂಥ ಒಂದು ಪರಿಸ್ಥಿತಿ ಬರ್ತದೆ.
ಅವರಿಗೆ ಯಾವ ರೀತಿಯ ಒಂದು ನೀವು ಸಲಹೆ ಸೂಚನೆ ಮತ್ತು ಯೋಗದ ಮೂಲಕ ಏನು ಪರಿಹಾರ? ಈಗ ಮನುಷ್ಯನ ಮೂಲಭೂತ ಸ್ವಭಾವಗಳಲ್ಲಿ ಭಯ ಅಂತ ಅನ್ನೋದು ಉಂಟು ಎಲ್ಲರಲ್ಲಿ, ಪ್ರತಿಯೊಂದು ಜೀವಿಗಳಲ್ಲಿ ಭಯ ಅಂತ ಉಂಟು. ಆಕ್ಚುಲಿ ಬೇಸಿಕ್ ನೇಚರ್ ಅದು. ಮುಖ್ಯವಾಗಿ ಮನುಷ್ಯನನ್ನು ಕೊಲ್ಲುವುದು ರೋಗಕ್ಕಿಂತಲೂ ಹೆಚ್ಚಾಗಿ ಭಯ. ರೋಗದ ಭಯವೇ ಕೊಲ್ಲುತ್ತೆ. ರೋಗದ ಭಯ. ಈ ಭಯ ಬಂದ ಕೂಡಲೇ ಮನುಷ್ಯನ ರೋಗ ನಿರೋಧಕ ಶಕ್ತಿ ಕೂಡಲೇ ಕಮ್ಮಿ ಆಗ್ತದೆ. ಇದು ಪ್ರೂವ್ಡ್. ಇಟ್ ದ ಮೆಡಿಕಲ್ ರಿಸರ್ಚ್ ಇಸ್ ಪ್ರೂವ್ಡ್. ಅವನಲ್ಲಿ ಭಯದ ಹಾರ್ಮೋನ್ ಇನ್ಕ್ರೀಸ್ ಆಗ್ತದೆ. ಯಾವ ನಮ್ಮ ಸೆರೆಟನ್ ಹಾರ್ಮೋನ್, ಆ ಭಯವನ್ನು ನಿಭಾಯಿಸುವಂತ ಹಾರ್ಮೋನ್ನ ಶಕ್ತಿ ಕಮ್ಮಿ ಆಗ್ತದೆ. ಇದು ಬರೋದು ಹೇಳುದು ಮನುಷ್ಯನ ಭಾವನೆಗಳ ಮೂಲಕ. ಯಾವಾಗ ನಮ್ಮ ಭಾವನೆ ಇಲ್ಲಿ ಒಂದು ಹೇಳಿದಿರಿ, ಇದಕ್ಕೆ ಆಧುನಿಕ ಮೆಡಿಕಲ್ ಸೈನ್ಸ್ ಭಾವನೆಗಳ ಬಗ್ಗೆ ಮಾತನಾಡುವುದಿಲ್ಲ, ಯೋಗ ಮಾತ್ರ ಮಾತಾಡುತ್ತೆ ಅಂತ. ಎಕ್ಸಾಕ್ಟ್ಲಿ ಕರೆಕ್ಟ್, ಎಕ್ಸಾಕ್ಟ್ಲಿ ಕರೆಕ್ಟ್. ಇದನ್ನೇ ನಾನು ಹೇಳುದು, ಸ್ಪಷ್ಟವಾಗಿ ಹೇಳ್ತೇನೆ ನೋಡಿ. ಮನುಷ್ಯ ಕಣ್ಣಿಗೆ ಕಾಣಿದ್ದಕ್ಕೆ ಭಯಪಡುವುದಿಲ್ಲ, ಯಾವುದು ಕಣ್ಣಿಗೆ ಕಾಣುವುದಿಲ್ಲ ಅದಕ್ಕೆ ಜಾಸ್ತಿ ಭಯಪಡ್ತಾನೆ, ಕಾಣದೇ ಇರುವುದಕ್ಕೆ ಭಯಪಡ್ತಾನೆ. ಇವತ್ತಿನ ಈ ಕಾಲದಲ್ಲಿ ಈ ಸಮಯದಲ್ಲಿ ನಮಗೆ ಪ್ರತಿದಿನ ಸಿಗುವ ಲೆಕ್ಕಗಳು ಅಥವಾ ಅಂಕಿ ಅಂಶಗಳು ಎಲ್ಲ 99% ನಾನು ಹೇಳ್ತೇನೆ ಮನುಷ್ಯ ನಿರ್ಮಿತವಾದ ಭಯದಿಂದ ಉಂಟಾದದ್ದು. ಎಕ್ಸಾಕ್ಟ್ಲಿ ಕರೆಕ್ಟ್. ನೋಡಿ, ಒಮ್ಮೆ ಭಯ ಬಂದ ಕೂಡಲೇ ಅವನ ಹೃದಯದ ಮೇಲೆ ಅದು ಪರಿಣಾಮ ಬೀರ್ತದೆ, ಅವನ ಪೂರ್ಣ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರ್ತದೆ. ನಾವು ಇವತ್ತಿನ ಕೋವಿಡ್ ಸಂದರ್ಭದಲ್ಲಿ ನೋಡ್ತೇವೆ, ಎಷ್ಟೋ ಮಂದಿ ಯುವಕರು ಹಾರ್ಟ್ ಅಟ್ಯಾಕ್ ಆಗಿ ಮೃತಪಟ್ಟರು ಅಂತ ನೀವು ಹೇಳಿದ್ರೆ, ಹೃದಯಕ್ಕೆ ಒತ್ತಡ ಬೀಳುತ್ತೆ ಅಂತ. ಕರೆಕ್ಟ್, ಎಕ್ಸಾಕ್ಟ್ಲಿ ಕರೆಕ್ಟ್. ವಾಟ್ ಯು ಕಾಲ್ ದಟ್ ಪ್ಯಾನಿಕ್ ಸಿಚುವೇಶನ್. ಆ ಒಂದು ಆತಂಕ, ಎನ್ಸೈಟಿ, ಆತಂಕ. ಇದಕ್ಕೆ ನಾನು ಹೇಳುದು, ನೀವು ಜೀವನದಲ್ಲಿ ಯಾವುದಕ್ಕೂ ಭಯ ಪಡಬೇಡಿ, ಎಲ್ಲದಕ್ಕೆ ಪ್ರಿಪೇರ್ ಆಗಬೇಡಿ. ಎಲ್ಲದಕ್ಕೆ ಪ್ರಿಪೇರ್ ಆಗುವಾಗ ನಾವು ಬಂದರೆ ಎಲ್ಲದನ್ನು ಸ್ವೀಕರಿಸುವಂಥ ಮನೋಭಾವ ನಮ್ಮಲ್ಲಿ ಇದ್ದರೆ ಅದನ್ನು ಎದುರಿಸುವಂಥ ಮನೋಭಾವ ಕೂಡ ನಮ್ಮಲ್ಲಿ ಇರ್ತದೆ. ಯಾಕಂದರೆ ಪ್ರತಿಯೊಂದು ಜೀವಿಯಲ್ಲಿ ಕೂಡ ಎವ್ರಿ ಹ್ಯೂಮನ್ ಬೀಯಿಂಗ್ ಬೈ ಬರ್ತ್ ಇನ್ಸ್ಟಿಂಕ್ಟ್ ನೇಚರ್ ಹ್ಯಾಸ್ ಟು ಫೇಸ್ ದ ಸಿಚುವೇಶನ್, ಫ್ಲೈಟ್ ಆರ್ ಫೈಟ್, ಹೋರಾಡು ಅಥವಾ ಓಡು ಅಂತೇಳಿ. ನಾವು ಆತಂಕ ಅಥವಾ ಏನು ಭಯಪಡುವಂತ ವಾತಾವರಣ ಬಂದಾಗ ನಾವು ಅದನ್ನು ಸಮರ್ಥವಾಗಿ ಆತ್ಮಸ್ಥೈರ್ಯದಿಂದ ಎದುರಿಸಬೇಕು. ಇವಾಗ ಇಂತಹ ಸಂದರ್ಭದಲ್ಲಿ ನೀವೊಂದು ಸರಳವಾದ ಸೂತ್ರ ಯೋಗದಲ್ಲಿ ಎಲ್ಲ ಜನರಿಗೂ ಅಪ್ಲೈ ಆಗುವಂತ, ಸುಲಭವಾಗಿ ಅಳವಡಿಸಿಕೊಳ್ಳಬಹುದಾದ ಏನು ಯೋಗವನ್ನು ಮಾಡಬಹುದು, ಏನು ಧ್ಯಾನ ಮಾಡಬಹುದು, ಅಥವಾ ಉಸಿರಾಟದಲ್ಲಿ ಏನಾದರೂ? ವೆರಿ ಗುಡ್ ಕ್ವಶನ್, ಥ್ಯಾಂಕ್ ಯು. ಈಗ ನಾನು ಮುಖ್ಯವಾಗಿ ಹೇಳುವುದಿಲ್ಲಿ ನಮ್ಮ 3 ವಿಷಯಗಳಲ್ಲಿ ನಾವು ಜಾಗೃತಿ ಇರಬೇಕು. ಹರಿ, ವರಿ ಮತ್ತೆ ಕರಿ, 3 ವಿಷಯ. ಈ 3 ವಿಷಯದಲ್ಲಿ ನಾವು ಜಾಗೃತಿ ಇದ್ದ ಕೂಡಲೇ ನಮ್ಮ ಮೇಲೆ ನಮಗೊಂದು ನಿಯಂತ್ರಣ ಬರ್ತದೆ. ಯೋಗ ಇಸ್ ನಥಿಂಗ್ ಬಟ್ ಇಸ್ ಅ ಸೆಲ್ಫ್ ಕಂಟ್ರೋಲ್. ಹೌ ಯು ಕ್ಯಾನ್ ಮ್ಯಾನೇಜ್ ಯುವರ್ ಬಾಡಿ, ಹೌ ಯು ಕ್ಯಾನ್ ಮ್ಯಾನೇಜ್ ಯುವರ್ ಮೈಂಡ್, ಹೌ ಯು ಕ್ಯಾನ್ ಮ್ಯಾನೇಜ್ ಯುವರ್ ಇಮೋಷನ್ಸ್. ಈ 3 ವಿಷಯಗಳಿಗೆ ಬರ್ತದೆ. ಎಕ್ಸಾಕ್ಟ್ಲಿ. ಈಗ ನಮ್ಮ ಬಾಡಿ ಅದೊಂದು ಅದ್ಭುತವಾದ ಸೃಷ್ಟಿ, ಅದು ಯಂತ್ರ. ಅದು ಇಟ್ ಇಸ್ ನಾಟ್ ಎ ಗ್ರಾಂಟೆಡ್, ಇಟ್ ಈಸ್ ಎ ಟೈಮ್ ಲಿಮಿಟ್ಸ್ ಉಂಟು, ಅದಕ್ಕೆ ಒಂದು ಲಿಮಿಟೇಷನ್ ಉಂಟು. ಅದರ ಒಟ್ಟಿಗೆ ಅದರಲ್ಲಿ ಅದ್ಭುತವಾದ ಶಕ್ತಿ ಉಂಟು. ಹೆಚ್ಚಿನವರಿಗೆ ಚೈತನ್ಯ ಅದರ ಬಗ್ಗೆ ನಮಗೆ ಅರಿವು ಇರಬೇಕು. ನೀವು ಹೇಳಿದ್ರಲ್ಲ, ಈ ಟೈಮಲ್ಲಿ ಸುಲಭವಾಗಿ ಇದನ್ನು ಹೇಗೆ ಮ್ಯಾನೇಜ್ ಮಾಡಬಹುದು. ನಮ್ಮ ಶಿಸ್ತು, ಡೆಡಿಕೇಶನ್, ಡಿಟರ್ಮಿನೇಷನ್ ಆ್ಯಂಡ್ ಡಿಸಿಪ್ಲಿನ್. ಒಂದು ನಾವು ಡೆಡಿಕೇಟೆಡ್ ವಾಟ್ ಯು ಆರ್ ಡೂಯಿಂಗ್ ಯೋಗ, ಡೈಲಿ ಡೂ ಇಟ್. ಇವತ್ತು ಮಾಡಿ ನಾಳೆ ಬಿಡುವಂಥದ್ದಲ್ಲ. ಇಟ್ ಇಸ್ ಅ ವೇ ಆಫ್ ಲೈಫ್. ಇಟ್ ಅ ಲೈಫ್ ಲಾಂಗ್ ಯು ಶುಡ್ ಬಿ ಪ್ರಾಕ್ಟೀಸ್. ಅವಾಗ ಏನಾಗ್ತದೆ, ನಮ್ಮೊಂದು ಕಾನ್ಫಿಡೆಂಟ್ ಡೆವಲಪ್ ಆಗ್ತದೆ. ಓಕೆ, ನಾನು ಯೋಗ ಮಾಡ್ತಿದ್ದೇನೆ, ನಾನು ಪ್ರಾಣಾಯಾಮ ಮಾಡ್ತಾ ಇದ್ದೇನೆ, ನಾನು ಧ್ಯಾನ ಮಾಡ್ತಿದ್ದೇನೆ, ನನ್ನಲ್ಲಿ ಒಳಗೆ ಒಂದು ಶಕ್ತಿ ಇದೆ, ಆ ಶಕ್ತಿ ನನ್ನನ್ನು ಎಲ್ಲ ಸಮಸ್ಯೆಗಳಿಂದ ಕಾಪಾಡ್ತದೆ ಅನ್ನೋ ಒಂದು ಒಳಗಿನ ಒಂದು ಶಕ್ತಿ, ಒಳಗಿನ ಒಂದು ನಿರ್ಭಯತೆಯ ಒಂದು ಆತ್ಮವಿಶ್ವಾಸ ನಮ್ಮ ಖಂಡಿತವಾಗಿ ಕಾಪಾಡ್ತದೆ. ಇದಕ್ಕೆ ಹೇಳುವುದು ನಂಬಿಕೆ ಅಂತ ಹೇಳಿದ್ವಿ. ನಂಬಿದವನಿಗೆ ಖಂಡಿತ ಏನಾಗುತ್ತದೆ. ಅಂದ್ರೆ ನೀವು ಇಲ್ಲಿ ಒಂದು ವಿಚಾರ ಹೇಳುವಂಥದ್ದು, ಒಂದು ಪ್ರಾಣಾಯಾಮ ಮಾಡಬೇಕಂತ. ಎಕ್ಸಾಕ್ಟ್ಲಿ ಕರೆಕ್ಟ್. ಇದಕ್ಕೆ ನಾನು ಉದಾಹರಣೆ ಕೊಡ್ತೇನೆ. ಈಗ ನಾನು ಇಲ್ಲಿ ತುಂಬ ವಿಷಯ ಅಂತ ನಾನು ಹೇಳಿದೆ. ಆಹಾರದ ವಿಷಯ ಉಂಟು, ನಮ್ಮ ಮನಸ್ಸಿನ ಭಾವನೆಗಳು ಮತ್ತು ಆಲೋಚನೆ ವಿಷಯ ಉಂಟು. ಹಾಗೇನೆ ನಮ್ಮ ಹೇಗೆ ನಮ್ಮ ದಿನಚರಿ, ಆಲೋಚನೆ ವಿಚಾರ ಬಂದಾಗ ನಾವು ಬಹುಶಃ ನೀವು ಹೇಳುವಂಥದ್ದು ಧನಾತ್ಮಕವಾಗಿ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಾ ಇರಬೇಕು ಅಂತ. ಪಾಸಿಟಿವ್ ಥಿಂಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಎವ್ರಿ
ಪ್ರತಿ ಕ್ಷಣದಲ್ಲಿ ನಮ್ಮ ಆಲೋಚನೆ ಮೇಲೆ ನಮಗೊಂದು ಗಮನ ಇರಬೇಕು. ಅದು ನಮ್ಮ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಅನ್ನು ಡಿಪೆಂಡ್ ಆಗಿರಬಾರ್ದು, ನಮ್ಮ ಇಂಟರ್ನಲ್ ಎನ್ವೈರ್ಮೆಂಟ್ ಅನ್ನು ಡಿಪೆಂಡ್ ಆಗಿರ್ಬೇಕು. ನಮ್ಮ ಇನ್ನರ್ ಎನ್ವೈರ್ಮೆಂಟ್ ಅಂತ ಒಂದುಂಟು, ಅದು ನಾವು ಕ್ರಿಯೇಟ್ ಮಾಡೋದು. ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಮೀಡಿಯಾ ಕ್ರಿಯೇಟ್ ಮಾಡೋದು. ನಾವು ಇವತ್ತು ನೋಡುವಾಗ ಏನು ಸುದ್ದಿ ಮಾಧ್ಯಮಗಳಲ್ಲಿ ನೋಡುವಾಗ ಜನ ಆತಂಕ ಪಡುವಂತ ಸುದ್ದಿಗಳೇ ಜಾಸ್ತಿ ಇರುತ್ತೆ ಕೊರೋನಾ ಕೋವಿಡ್ ಸಂದರ್ಭದಲ್ಲಂತೂ. ಎಕ್ಸಾಕ್ಟ್ಲಿ ಕರೆಕ್ಟ್. ನಾನು ಅದನ್ನು ಹೇಟ್ ಮಾಡೋದಿಲ್ಲ ಅಥವಾ ಬೇಡ ಅಂತ ಹೇಳೋದಿಲ್ಲ, ನೀವು ಏನೇ ಮಾಡಿ, ಆದರೆ ನಮ್ಮ ಮನಸ್ಸಿನ ಮೇಲೆ ನಮ್ಮ ಭಾವನೆಗಳ ಮೇಲೆ ನಮಗೊಂದು ನಿಯಂತ್ರಣ ಇರಬೇಕು. ಅದಕ್ಕೆ ಯೋಗ ಅಂತ ಹೇಳಿದ್ರೆ ಎಕ್ಸಸೈಸ್ ಅಲ್ಲ, ಅದು ಬೆಳಿಗ್ಗೆ ನೀವು ಅದು ಖಾಲಿ ಹೊಟ್ಟೆಯಲ್ಲಿ ಮಾಡಿ. ಯೋಗ ಅಂದರೆ ಅದೊಂದು ಎಕ್ಸಸೈಸ್ ಅಲ್ಲ, ವ್ಯಾಯಾಮ ಅಲ್ಲ. ನಾವು ಬೇರೆ ಏನು ವ್ಯಾಯಾಮ ಮಾಡ್ತೇವೆ, ಜಿಮ್ಗೆ ಹೋಗಿ ಅಥವಾ ಇತರ ಗ್ರೌಂಡ್ ಅಲ್ಲಿ ಹೋಗಿ ಮಾಡ್ತೇವೆ ಅಂತ ವ್ಯಾಯಾಮ ಅಲ್ಲ. ಎಕ್ಸಾಕ್ಟ್ಲಿ, ಇಟ್ ಈಸ್ ನಾಟ್, ಇಟ್ ಈಸ್ ಎ ಸೈನ್ಸ್, ಇಟ್ ಈಸ್ ಎ ಆರ್ಟ್ ಹೌ ಟು ಡೆವಲಪ್ ಯುವರ್ physical power, mind power and emotional power and spiritual power. How we can unite your individual to the universal. ನಮ್ಮ ಈ ನಾವು ಹುಟ್ಟುವಾಗ ಒಂದು ಇಂಡಿವಿಜುವಲ್ ಆಗಿ ಇರ್ತಿದ್ದೇವೆ, ನಮ್ಗೆ ಏನು ಗೊತ್ತಿರೋದಿಲ್ಲ. ಬೆಳೆದಾಗೆ ನಮಗೆಲ್ಲ ಜ್ಞಾನ ಬರ್ತದೆ, ಎಲ್ಲ ತಿಳುವಳಿಕೆ ಬರ್ತದೆ. ಆ ತಿಳುವಳಿಕೆ ಬಂದಾಗ ಇನ್ನೊಂದು ಸೈಡ್ ಎಫೆಕ್ಟ್ ಬರ್ತದೆ, ವಿ ಆರ್ ಕೀಪ್ ಆನ್ ಲಿಮಿಟ್ಸ್ ಅವರ್ ಸೆಲ್ಫ್. ನಾವೊಂದು ಕಟ್ಟಿ ಹಾಕ್ತೇವೆ. ಇದು ಆನೆಯ ಮರಿಯನ್ನು ಕಂಬಕ್ಕೆ ಕಟ್ಟಿ ಹಾಕಿದಾಗೆ, ಆ ಆನೆ ದೊಡ್ಡದಾದ ನಂತರ ಕಂಬದಿಂದ ಅದನ್ನು ಬಿಟ್ಟರೆ ಕೂಡ ಅಲ್ಲೇ ಸುತ್ತಾಡ್ತಾ ಇರುತ್ತೆ. ಹಾಗೆ ನಾವು ನಮ್ಮ ಮನಸ್ಸು, ನಮ್ಮ ಆಲೋಚನೆ ಎಲ್ಲದಕ್ಕೊಂದು ಬ್ಯಾರಿಕೇಡ್ ಹಾಕಿಕೊಂಡಿರ್ತೇವೆ. ಎಕ್ಸಾಕ್ಟ್ಲಿ ತರ್ನಾಥ್. ಈ ಮನಸ್ಸಿನ ಪರಿಧಿಯಿಂದ, ಆ ಆಲೋಚನೆ ಲಿಮಿಟೇಷನ್ ಇಂದ ನಾವು ಹೊರಗೆ ಬಂದಾಗ ವಿ ಕ್ಯಾನ್ ಫೀಲ್ ಯು ಹ್ಯಾವ್ ದ ಅನ್ಲಿಮಿಟೆಡ್, ಯು ಹ್ಯಾವ್ ದ ಪವರ್ ವಿದಿನ್ ಯು ಟು ಪ್ರಿವೆಂಟ್ or to be manage any disasters in this life, any disaster. ಅದನ್ನು ಯೋಗ ನಮಗೆ ಹೇಳಿಕೊಡ್ತದೆ. ಹೇಗೆ ಹೇಳಿಕೊಡ್ತದೆ ಅಂತ ಹೇಳಿದ್ರೆ, ಒಂದು ನಿತ್ಯದ ನಮ್ಮ ಅಭ್ಯಾಸ, ಇದಕ್ಕೆ ಸಾಧನೆ ಅಂತ ಹೇಳ್ತಾರೆ. 1 ಗಂಟೆ ನೀವು ಮಾಡ್ಬೇಕಂತ ಹೇಳಿದ್ರೆ ಆ ಟೈಮಲ್ಲಿ ಮಾಡಲೇಬೇಕು. ನಿಮ್ಮ ಫೋನ್ ಸ್ವಿಚ್ ಆಫ್ ಮಾಡಿ, ನಿಮ್ಮ ಎಲ್ಲ ಎಂತ ಇಂಪಾರ್ಟೆಂಟ್ ಕೆಲಸ ಇದ್ರು, ಬಿಕಾಸ್ ಹೌ ಯು ಗಿವ್ ಇಂಪಾರ್ಟೆಂಟ್ ಟು ದ ಬಾಡಿ, ದಟ್ ಈಸ್ ಓನ್ಲಿ ಸೇವ್ ಯು ಫ್ರಮ್ ಆಲ್ ದ ಚಾಲೆಂಜಸ್ ಇನ್ ಲೈಫ್. Is it true? Yes. ನೀವು ಸಾಧನೆ ಮಾಡೋರು ಸಾಧಕರು ಅಂತ ಕರೀತೀವಿ. ಎಕ್ಸಾಕ್ಟ್ಲಿ. ನೋಡಿ, ಲೈಫ್ ಲಾಂಗ್ ಇರುವ ಪಾರ್ಟ್ನರ್ ನಿಮ್ಮ ಬಾಡಿ ಮಾತ್ರ ನಿಮಗೆ. ಬೇರೆ ಯಾವ ಪಾರ್ಟ್ನರ್ ಕೂಡ ಬರ್ತಾರೆ ಹೋಗ್ತಾರೆ, ಲೈಕ್ ಎ ವಿಸಿಟರ್ಸ್, ಲೈಕ್ ಎ ಗೆಸ್ಟ್. ಲೈಫ್ ಲಾಂಗ್ ಇರೋದು ನಮ್ಮ ಬಾಡಿ. ಇದಕ್ಕೆ ನಾವು ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವಿ. 24 ಗಂಟೆಯಲ್ಲಿ 1 ಗಂಟೆ, ಅದು ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರೇ ಆಗಲಿ, ಪ್ರತಿಯೊಬ್ಬರಿಗೆ ಅವರ ಶರೀರದ ಬಗ್ಗೆ ಕಾಳಜಿ ಇರಬೇಕು, ಗೌರವ ಇರಬೇಕು. ಎಕ್ಸಾಕ್ಟ್ಲಿ, ಯು ಆರ್ ರೈಟ್. ಪ್ರೀತಿ ಇರಬೇಕು. ಅದಕ್ಕೆ ನಾವು ಒಂದು ನಮ್ಮ ಶರೀರಕ್ಕೆ ಮಾಡುವಂಥ ಡ್ಯೂಟಿ ಮಾಡಿದರೆ ಈ ಶರೀರ ನಮ್ಮನ್ನು ಸೇವ್ ಮಾಡ್ತದೆ, ಇದು ನಮ್ಮನ್ನು ರಕ್ಷಿಸ್ತದೆ. ಈಗ ನೀವು ಮಾತನಾಡೋ ಸಂದರ್ಭದಲ್ಲಿ ಕೂಡ ಮೆನ್ಷನ್ ಮಾಡಿದ್ರೆ, ಈಗ ಯೋಗವನ್ನು ಇಂಥದ್ದೇ ವಯಸ್ಸಿನಲ್ಲಿ ಕಲಿಬೇಕು. ಸಣ್ಣ ಪುಟ್ಟ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಇದೆ. ಈಗ ಏಜ್ ಆದವರಿಗೆ, ವಯಸ್ಕರಿಗೆ ಯಾವುದೇ ವಯಸ್ಸಿನಲ್ಲಿ ಕೂಡ ಕಲೀಲಿಕ್ಕೆ ಅವಕಾಶ ಉಂಟಾ? ಕಲಿಬಹುದಾ? ಅವರ ಬಾಡಿ ಮೈಂಡ್ ಎಲ್ಲ ಅದಕ್ಕೆ ಅಡ್ಜಸ್ಟ್ ಆಗುತ್ತಾ? ಖಂಡಿತ. ನೋಡಿ, ಏಜ್ ಈಸ್ ಓನ್ಲಿ ಫಾರ್ ದ ಬಾಡಿ, ನಾಟ್ ಫಾರ್ ದ ಮೈಂಡ್. ಮನುಷ್ಯನಿಗೆ ಉತ್ಸಾಹ ಮುಖ್ಯ. ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ, ಒಂದು 95 ವರ್ಷದ ಸ್ವಾಮಿ, 95 ವರ್ಷದವರು 108 ಆಸನಗಳನ್ನು ಮಾಡೋದು. 108 ಆಸನಗಳನ್ನು 95 ವರ್ಷದ ವ್ಯಕ್ತಿ ಕಣ್ಣಾರೆ ನೋಡಿದ್ದೇನೆ. ಅದೇ BKS ಅಯ್ಯಂಗಾರ್ ಕೂಡ 98 ವರ್ಷದಲ್ಲಿ ಚೀನಾಕ್ಕೆ, ಅಮೆರಿಕೆಗೆ ಹೋಗಿ ಯೋಗ ಹೇಳಿಕೊಡ್ತಾ ಇದ್ರು. ಇಡೀ ದೇಶದಲ್ಲಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೋಲ್ ಮಾಡೆಲ್ ಅಂತ ಹೇಳ್ಬೋದು. ಅವರೊಂದು ರೋಲ್ ಮಾಡೆಲ್ ನಿಜಕ್ಕೂ. ನಮ್ಮ ಶಿವಕುಮಾರ ಸ್ವಾಮಿ ಸಿದ್ಧಗಂಗಾ 111 ವರ್ಷ ತನಕ ಧ್ಯಾನ, ಯೋಗ, ಪ್ರಾಣಾಯಾಮ ಮಾಡ್ತಿದ್ರು. ವಿಶ್ವೇಶತೀರ್ಥ ಸ್ವಾಮೀಜಿ ಅವರು ಕೂಡ ಕಡೆಯ ವರ್ಷದ ತನಕ ಅವರು ಪ್ರಾಣಾಯಾಮ ಮತ್ತು ಯೋಗವನ್ನು ಬಿಡ್ತಾ ಇರಲಿಲ್ಲ. ಇದೆಲ್ಲ ನೋಡುವಾಗ ಈ ಏಜ್ ಇಸ್ ನಾಟ್ ಎ important, mind is important. See, there are 2 ways, one biological age, one psychological age. Biological age only for the body. Psychological age always remain young, because every 7 years your body is renew. ಅದು ಹೆಚ್ಚಿನ ಜನರಿಗೆ ಅದು ಅರ್ಥ ಮಾಡಿಕೊಳ್ಳುವುದೇ. ಏನದು ಪ್ರತಿ 7 ವರ್ಷಕ್ಕೊಮ್ಮೆ ಬಾಡಿ, 7 ವರ್ಷಕ್ಕೊಮ್ಮೆ ನಿಮ್ಮ ಎವ್ರಿ ಸೆಲ್ ಇಸ್ ಬಿಕಮ್ ನ್ಯೂ ಸೆಲ್. ನಮ್ಮಲ್ಲಿ ಸಾಧಾರಣ 11 ಟ್ರಿಲಿಯನ್ ಸೆಲ್ಸ್ ಇದೆ. ಇಟ್ ಬಿಕಮ್ ರಿನ್ಯೂಡ್ ನ್ಯೂ ಸೆಲ್ಸ್. ಅದು ಎಲ್ಲರಿಗೂ ಗೊತ್ತಿದೆ. ನಾವು ಅಂದರೆ ನನಗೆ 30 ವರ್ಷ, ನನಗೆ 80 ವರ್ಷ, 50 ವರ್ಷ ಅಂತೇಳಿ ಏಜ್ ಆಗುವಾಗ ನಮ್ಮ ಮನಸ್ಸಿಗೆ ಸ್ಥಿತಿ ಕುಗ್ತಾ ಹೋಗ್ತದೆ. ಇದು ತಪ್ಪು ನಾನು ಹೇಳುದು. ಎವ್ರಿ 7 years ಯುವರ್ ಇಂಟೆಸ್ಟೈನ್, ಯುವರ್ ಹಾರ್ಟ್, ಯುವರ್ ಲಂಗ್ಸ್, ಯುವರ್ ಸ್ಪ್ಲೀನ್, ಯುವರ್ ಲಿವರ್ ಗೆಟ್ ರಿನ್ಯೂಡ್. ಇವನ್ ಮೆಡಿಕಲ್, ಇದನ್ನು ವಿಜ್ಞಾನ ಅಂತ ಕೂಡ ಹೇಳ್ತಾರೆ. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಯೋಗ ಇಸ್ ಅ ಸೈನ್ಸ್. ಇದು ನಮ್ಮ ಋಷಿಮುನಿಗಳಿಗೆ ಗೊತ್ತಿತ್ತು, ಅದು ಸೀಕ್ರೆಟ್ ಅವರು ಹೇಳಿದ್ದಾರೆ. ಇದನ್ನು ಅರ್ಥ ಮಾಡಿಕೊಳ್ಳುವಂತ, ಮತ್ತೆ ಅರ್ಥ ಮಾಡಿಕೊಂಡ್ರು ಕೂಡ ಅದನ್ನು
ಒಂದು ಪಬ್ಲಿಕ್ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಆಗಿ ಅದನ್ನು ಸ್ವೀಕಾರ ಮಾಡುವಂತ ಎಕ್ಸಾಕ್ಟ್ಲಿ ನಮ್ಮಲ್ಲಿ ಎಲ್ಲ ಗುಣಪಡಿಸುವಂತ ಶಕ್ತಿ ಪ್ರಕೃತಿಗೆ ಇದೆ. ಇಟ್ ಇಸ್ ನಾಟ್ ಲೈಕ್ ಕೆಮಿಕಲ್ಸ್ ವಿಲ್ ಕ್ಯೂರ್ ಯು, ಕೆಮಿಕಲ್ಸ್ ವಿಲ್ ಸಪೋರ್ಟ್ ಯು, ಬಟ್ ಕ್ಯೂರಿಂಗ್ ಅಂಡ್ ಹೀಲಿಂಗ್ ಸಿಸ್ಟಮ್ ವಾಟರ್, ಏರ್, ಅರ್ತ್ ಅಂಡ್ ಸನ್ಲೈಟ್, ದಿ 5 ಎಲಿಮೆಂಟ್ಸ್ ಕಂಪೋನೆಂಟ್ಸ್. ಎಕ್ಸಾಕ್ಟ್ಲಿ ಕರೆಕ್ಟ್. ಉಳಿದದ್ದು ಒಳಗಿನಿಂದ ಕೆಲಸ ಮಾಡ್ತದೆ. ನಿಮ್ಮ ಜೀವಶಕ್ತಿ, ನೀವು ಹೇಳಿದ್ರಲ್ಲ ಮೊದಲು ಚೈತನ್ಯ ಅಂತ ಹೇಳಿ, ನಾನು ಮಾತಾಡ್ತೇನೆ, ಕಣ್ಣಲ್ಲಿ ನೋಡ್ತೇನೆ, ಸ್ಮೈಲ್ ಮಾಡ್ತೇನೆ, ಒಂದು ಮಗುವಿನ ನಗು ಇರ್ತದೆ, ಚೈತನ್ಯ. ಒಂದು ಪ್ರಾಯದವರು ನಗ್ತಾರೆ, ಕೆಲವರು ತುಂಬ ಎದೆ ಬೇರಿಕೆ ನಗ್ತಾರೆ, ಚೈತನ್ಯ. ಅಂದ್ರೆ ಇಟ್ ಈಸ್ ನಾಟ್ ಏಜಿಂಗ್, ಇಟ್ ಲೈಕ್ ಎ ದಟ್ ಎನರ್ಜಿ, ಚೈತನ್ಯ. ಅದು ಒಳಗೆ ಇರುವ ತನಕ ಯಾವ ಕೊರೋನಾ ಬಿಡಿ, ಯಾವ ರೋಗವು ನಿಮ್ಮ ಹತ್ತಿರ ಬರುವುದಿಲ್ಲ. ಎಸ್ ತುಂಬ ತುಂಬ ಅದ್ಭುತವಾದಂಥ ಒಂದು ಮಾತುಗಾರಿಕೆಯ ಮೂಲಕ ನಿಜವಾದ ಯೋಗ ಅನುಸಂಧಾನ ಇವತ್ತು ಏರ್ಪಟ್ಟಿದೆ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರೀ ರಾಧಾಕೃಷ್ಣ ಶೆಟ್ಟಿ ಗುರೂಜಿಯವರು, ಪ್ರಕೃತಿ ಯೋಗ ಕುಟೀರ ಮಂಗಳೂರು ಇವರು ತುಂಬ ತಮ್ಮ ಆಳವಾದ ಅಧ್ಯಯನ, ಅನುಭವ ಮತ್ತು ಸಹಸ್ರಾರು ಜನರ ಜೊತೆಗೆ ಏನು ಯೋಗದ ಬಗ್ಗೆ ಮಾತಾಡಿ ಅವರಿಗೆ ತರಬೇತಿ ಕೊಟ್ಟು ಅವರನ್ನು ಯೋಗಪಟುಗಳನ್ನಾಗಿ ಮಾಡಿ ಅವರ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯವನ್ನು ವೃದ್ಧಿಪಡಿಸಲಿಕ್ಕೆ ಕಾರಣಕರ್ತರಾದಂಥವರು ಶ್ರೀ ರಾಧಾಕೃಷ್ಣ ಶೆಟ್ಟಿ ಗುರೂಜಿಯವರು. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. Lead me God from darkness to light, falsehood to truth. Lead me God, despair to hope, fear to trust. Lead me God, hatred to love and war to peace. Let peace and love fill my heart, my world and my universe. This is my earnest prayer to you. ಎಲ್ಲ ವೀಕ್ಷಕರಿಗೆ ಈ ನಮ್ಮ ಈ ಕಾರ್ಯಕ್ರಮ ಮನಸ್ಸಿಗೆ ತಾಗಿದೆ ಅಂತ ಭಾವಿಸ್ತೇವೆ. ಹಾಗೆ ದಿನನಿತ್ಯ ಯೋಗಾಭ್ಯಾಸ ಮಾಡಿ ನಿಮ್ಮ ಶಾರೀರಿಕ, ಮಾನಸಿಕ ಮತ್ತು ಭಾವನಾತ್ಮಕ, ಆಧ್ಯಾತ್ಮಿಕವಾದ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡು ನೀವು ನಿಮ್ಮ ಕುಟುಂಬದವರು ಚೆನ್ನಾಗಿರಲಿ. ಹಾಗೆ ಸಮಾಜ, ದೇಶ, ಈ ವಿಶ್ವವೇ ಒಂದು ಆರೋಗ್ಯಪೂರ್ಣವಾದ, ಒಂದು ಸಂತೋಷವಾದ ಈ ವಿಶ್ವವಾಗಿರಲಿ ಅಂತ ನಾವು ಈ ಮಾಧ್ಯಮದ ಮುಖಾಂತರ ಈ V4 ಚಾನೆಲ್ನ ಇವತ್ತು ಹುಟ್ಟುಹಬ್ಬ ಕೂಡ, ಈ ಹುಟ್ಟುಹಬ್ಬ ಇದು ಶುಭ ದಿನದಂದು ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಮ್ಮ ಶುಭಾಶಯಗಳು. ಹಾಗೆ ಈ ಚಾನೆಲ್ನ ಮುಖಾಂತರ ಇನ್ನೂ ಹೆಚ್ಚು ಹೆಚ್ಚು ಇಂಥ ಜ್ಞಾನ ವೃದ್ಧಿಸುವಂಥ ಕಾರ್ಯಕ್ರಮ ನಡೆಯಲಿ. 100 ವರ್ಷ ಈ ಚಾನೆಲ್ ಬಾಳುವಂತಾಗಲಿ, ಯಶಸ್ವಿಯಾಗಲಿ. ಹಾಗೆಯೇ ಈ ಸಂದರ್ಶನ ನಡೆಸಿಕೊಟ್ಟ ತಾರನಾಥ್ ಕಾಪಿಕಾಡ್ರವರಿಗೆ ಅದ್ಭುತವಾದ ಸಂದರ್ಶನ ಇದು. ಅವರಿಗೆ ಕೂಡ ನನ್ನ ಹೃದಯ ತುಂಬಿದ ಧನ್ಯವಾದಗಳು. ಎಲ್ಲರಿಗೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಎಸ್, ಈ ಒಂದು ಯೋಗ ಅನುಸಂಧಾನದ ಮಾತುಕತೆಯ ಮುಕ್ತಾಯದ ಬಳಿಕ ನಾವು ಇದೀಗ ಪ್ರಾತ್ಯಕ್ಷಿಕೆಯನ್ನು, ಯೋಗ ಪ್ರಾತ್ಯಕ್ಷಿಕೆಯನ್ನು ಶ್ರೀ ರಾಧಾಕೃಷ್ಣ ಶೆಟ್ಟಿ ಗುರೂಜಿಯವರು ಮಾಡಿ ತೋರಿಸಲಿಕ್ಕಿದ್ದಾರೆ. ಯೋಗ ಪ್ರಾತ್ಯಕ್ಷಿಕೆ ಇವಾಗ. ನಮಸ್ಕಾರ ವೀಕ್ಷಕರೇ. ಈಗ ಮುಂದೆ ನಾವು ಯೋಗದ ಪ್ರಾಕ್ಟಿಕಲನ್ನು ನಿಮ್ಮೆದುರು ತೋರಿಸಲಿಕ್ಕಿದ್ದೇವೆ. ಇದರಲ್ಲಿ ನಮ್ಮೊಟ್ಟಿಗೆ ನಮ್ಮ ಯೋಗ ಕುಟೀರದ ಶ್ರೀಮತಿ ಅರುಣಾರವರು, ಹಾಗೆ ತಾಶಾ ಶರ್ಮಿಳರವರು, ಹಾಗೆ ಕೃಷ್ಣರವರು ನಮ್ಮೊಟ್ಟಿಗೆ ಸಹಕರಿಸಲಿದ್ದಾರೆ. ಈ ಯೋಗ ಪ್ರಾತ್ಯಕ್ಷತೆಯನ್ನು ನಾವು ಈ ಮಾಧ್ಯಮದ ಮುಖಾಂತರ ನಿಮಗೆ ಸಂಕ್ಷಿಪ್ತವಾಗಿ ತೋರಿಸ್ತಿದ್ದೇವೆ. ಯಾಕಂತೇಳಿದರೆ ಇದರಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ನೀವು ಇದನ್ನು ಗಮನವಿಟ್ಟು ನೋಡಿ ದಿನನಿತ್ಯದಲ್ಲಿ ಅಭ್ಯಾಸ ಮಾಡಬೇಕು. ಹಾಗೆ ನಿಮ್ಮ ಆರೋಗ್ಯವನ್ನು, ಮನಃಶಾಂತಿಯನ್ನು ವೃದ್ಧಿಸುವಲ್ಲಿ ಈ ನಾವು ಮಾಡುವಂಥ ಈ ಯೋಗಾಭ್ಯಾಸ ತುಂಬ ಸಹಕಾರಿ. ಈಗ ಮೊದಲಾಗಿ ಯೋಗ ಪ್ರಾರಂಭ ಮಾಡುವಾಗ
ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋದು. ಒಂದು ವಜ್ರಾಸನ, ಪದ್ಮಾಸನ, ಸುಖಾಸನ, ನಿಮಗೆ ಯಾವುದು ಬಹಳ ಸುಲಭವಾಗಿರ್ತದ, ಸಹಜವಾಗಿರ್ತದ ಆ ಆಸನದಲ್ಲಿ ಕೂತ್ಕೊಳ್ಳಿ. ಕೂತ್ಕೊಂಡು ಎರಡೂ ಕೈಗಳನ್ನು ಜೋಡಿಸಿ ಅಂಜಲಿ ಮುದ್ರೆ ಮಾಡಬೇಕು. ಕಣ್ಣು ಮುಚ್ಚಿ ಮನಸ್ಸನ್ನು ಅಂತರ್ಮುಖ ಮಾಡಿ ನಿಮ್ಮ ಉಸಿರಾಟದ ಮೇಲೆ ಗಮನ ನೀಡಿ ದೀರ್ಘವಾಗಿ ಉಸಿರಾಡಿ. ಮುಖದ ಮೇಲೆ ಯಾವುದೇ ಒತ್ತಡ ಇರಬಾರ್ದು, ಸಹಜವಾಗಿರಬೇಕು. ಮೂರು ಬಾರಿ ಒಟ್ಟಿಗೆ ಓಂಕಾರ ಉಚ್ಚಾರಣೆ ಮಾಡೋಣ. ಓ ಓ ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭೋ ಶಂಭೋ ಮಹಾದೇವಾಯ ಮಹಾದೇವಾಯ ಮಹಾದೇವಾಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಶಿರಬಾಗಿ ಬೋ ಡೌನ್ ಯುವರ್ ಹೆಡ್, ಪ್ರಣಾಮ ಮಾಡಿ ನಿಧಾನವಾಗಿ. ಹಾಗೆಯೇ ಎರಡೂ ಕೈಗಳನ್ನು ಉಜ್ಜಿ ಆ ಕೈಗಳಲ್ಲಿ ಪ್ರಾಣಶಕ್ತಿಯನ್ನು ಗಮನಿಸಿ. ಎರಡೂ ಕೈಗಳನ್ನು ನೋಡಿ ನಿಮ್ಮ ಮುಖ, ನಿಮ್ಮ ಕಣ್ಣು, ನಿಮ್ಮ ಕಿವಿ, ಶಿರದ ಭಾಗ, ಕತ್ತಿನ ಭಾಗ, ಹಾಗೆಯೇ ನಿಮ್ಮ ಭುಜವನ್ನು, ಬೆನ್ನನ್ನು, ಅಲ್ಲಿ ಸ್ಪರ್ಶವನ್ನು ಗಮನಿಸಬೇಕು. ಹಾಗೆಯೇ ವಿಶ್ರಾಂತಿ ಮಾಡಿ. ನಿಮ್ಮ ಕಣ್ಣು ಬಿಡುವಾಗ ನಿಮಗೆ ಆ ಶಾಂತಿಯ ಆನಂದದ ಅನುಭವ ಆಗಬೇಕು. ಪ್ರಣಾಮ ಮಾಡಿ. ಪ್ರಣಾಮ್ ಪ್ರಣಾಮ್ ಪ್ರಣಾಮ್. ಇದು ಯೋಗ ಶುರು ಮಾಡುವ ಮೊದಲು ನಮ್ಮ ಮನಸ್ಸನ್ನು, ನಮ್ಮ ಶರೀರವನ್ನು ಪ್ರಶಾಂತಗೊಳಿಸಿ ಮಾಡಬೇಕು. ದ ಸ್ಟೆಬಿಲಿಟಿ, ದ ಸ್ಥಿತಪ್ರಜ್ಞತಾ ಈಸ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ಯು ಸ್ಟಾರ್ಟಿಂಗ್ ದ ಯೋಗ. ಥ್ಯಾಂಕ್ ಯು. ಎಸ್, ನಾವು ಈಗ ನಿಮಗೆ ಬಟರ್ಫ್ಲೈ ಅಂತೇಳಿ ಒಂದು ಯೋಗದ ಬಹಳ ಒಂದು ಇಂಪಾರ್ಟೆಂಟ್ ಆಸನ ಇದು ಇದಕ್ಕೆ ಪತಂಗಾಸನ ಕೂಡ ಅಂತ ಹೇಳ್ತಾರೆ. ಈ ಬಟರ್ಫ್ಲೈ ಆಸನದಲ್ಲಿ ನಮ್ಮ ಸೊಂಟ, ಕಾಲು ಮತ್ತು ಬೆನ್ನಿಗೆ ಉತ್ತಮವಾದ ವ್ಯಾಯಾಮ ಸಿಗ್ತದೆ. ಮತ್ತು ಯಾವುದೇ ಶರೀರದ ಕೆಳಗಿನ ಭಾಗದ ದ ಲೋವರ್ ಪಾರ್ಟ್ ಆಫ್ ದ ಬಾಡಿ ಗೆಟ್ ರಿಲೀಸ್ಡ್ ಫ್ರಮ್ ದ ಸ್ಟಿಫ್ನೆಸ್ ಆ್ಯಂಡ್ ರಿಜಿಡ್ನೆಸ್. ಎಲ್ಲ ನೋವಿದ್ರೆಲ್ಲ ಇದರಲ್ಲಿ ಕಮ್ಮಿ ಆಗ್ತದೆ. ಹೇಗೆ ಮಾಡೋದು ಅಂತ ಹೇಳಿ ನಾವೀಗ ನಿಮಗೆ ತೋರಿಸ್ತಾ ಇದ್ದೇವೆ. ಮೊದಲು ಕಾಲು ಬಿಡಿಸಿ ಹೀಗೆ ನೇರವಾಗಿ ಕಾಲನ್ನು ಇಡಬೇಕು. ನಂತರ ಎರಡೂ ಕಾಲನ್ನು ಮಡಚಿ ಎರಡೂ ಕೈಗಳಿಂದ ಹೀಗೆ ಇಟ್ಕೊಳ್ಬೇಕು. ನಿಮ್ಮ ಮುಖದಲ್ಲಿ ಯಾವುದೇ ಒತ್ತಡ ಇರಬಾರ್ದು. ಮುಖದಲ್ಲಿ ಯಾವಾಗಲೂ ಸೌಮ್ಯವಾಗಿ ಮುಗುಳ್ನಗೆಯಿಂದ ಇರಬೇಕು. ಹೇಗೆ? ವಾಟ್ ಇಸ್ ಮುಗುಳ್ನಗೆ? ಸ್ಮೈಲ್. ಕರೆಕ್ಟ್. ಈಗ ಬಟರ್ಫ್ಲೈ ಎಲ್ಲ ಒಟ್ಟಿಗೆ ಮಾಡೋಣ. ನಿಮ್ಮ ಕಾಲುಗಳನ್ನು ಫ್ರೀಯಾಗಿ ಆರಾಮ್ಸೆ ಮಾಡಿ. ಉಸಿರಾಟ ತಗೊಳ್ತಾ ಇರಿ, ಬಿಡ್ತಾ ಇರಿ, ತಗೊಳ್ತಾ ಇರಿ, ಬಿಡ್ತಾ ಇರಿ. ಉಸಿರಾಟ ನಡೀತಾ ಇರಬೇಕು, ಯಾವುದೇ ಒತ್ತಡ ಇಲ್ಲದೆ. ಹಾಗೆ ಬಟರ್ಫ್ಲೈಯನ್ನು ಮಾಡ್ತಾ ಹೋದಾಗೆ ನಿಮಗೆ ಆ ಬಟರ್ಫ್ಲೈ ಎಫೆಕ್ಟ್ ನಿಮ್ಮ ಇಡೀ ಶರೀರದ ಕೆಳಗಿನ ಭಾಗಕ್ಕೆ ಅನುಭವ ಆಗ್ತಾ ಇರ್ತದೆ. ಬ್ರೀದ್ ಇನ್ ಡೀಪ್ಲಿ, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಸ್ಪೀಡ್ 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 ಸ್ಪೀಡ್.
Completely breathe out and bring down your head. Bring down, bring down, bring down. Completely bring down. ಬದ್ಧ ಕೋಣಾಸನ. ನಿಧಾನಕ್ಕೆ ಮೇಲೆ ಬನ್ನಿ, ಮೇಲೆ ಬನ್ನಿ. ನಿಧಾನಕ್ಕೆ ನಿಮ್ಮ 2 ಕಾಲುಗಳನ್ನು ಬಿಡಿಸಿ ವಿಶ್ರಾಂತಿ ಮಾಡಿ. ಇದು ನಿಮ್ಮ ಶರೀರದ ಚಲನೆ ಅಂದರೆ ವಾರ್ಮಪ್, ಮತ್ತು ಶರೀರ ಸಂತುಲನ ಅಂದರೆ ಶರೀರದೆಲ್ಲ ಸ್ಟಿಫ್ನೆಸ್, ರಿಜಿಡ್ನೆಸ್ಸನ್ನು ತೆಗೆದು ನಿಮಗೆ ವಿಶ್ರಾಂತಿ ಕೊಡ್ತದೆ. ನಂತರ ಮಾಡುವಂಥದ್ದು ಗ್ರೈಂಡಿಂಗ್. ಈ ನಮ್ಮ ಪ್ರಾಚೀನದ ಕಾಲದಲ್ಲಿ ಎಲ್ಲ ಕೈಯಲ್ಲಿ ಕಡಿಯುವಂಥ ವ್ಯವಸ್ಥೆ ಇತ್ತು. ಆವಾಗ ಸೊಂಟ ನೋವು, ಬೆನ್ನು ನೋವೆಲ್ಲ ಭಾಳ ಕಮ್ಮಿ ಇತ್ತು. ಈಗ ಮುಖ್ಯವಾಗಿ ಹೆಂಗಸರಿಗೆ ಬರುವಂಥ ಸೊಂಟ ನೋವು, ಹೊಟ್ಟೆ ನೋವುಗಳಿಗೆ ನಮ್ಮ ವ್ಯಾಯಾಮ ಕಮ್ಮಿ ಆಗಿರೋದೇ ಮುಖ್ಯ ಕಾರಣ. ಅದಕ್ಕೆ ಪುನಃ ನಾವು ಪ್ರಾಚೀನ ಪದ್ಧತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಈಗ ಕಡಿಯೋ ಕಾಲು ಹುಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಯೋಗದಲ್ಲಿ ಅದಕ್ಕೊಂದು ಆಸನ ಇದೆ, ಮಾಡೋಣ. 2 ಕಾಲುಗಳನ್ನು ಸ್ವಲ್ಪ ದೂರ ಇಡಿ. ಒಂದು 2 ಫೀಟ್ ಅಂತರದಲ್ಲಿ ನಿಮ್ಮ 2 ಕೈಗಳನ್ನಿಗೆ ಮುಷ್ಟಿಗಟ್ಟಿ, ಮುಖದಲ್ಲಿ ಒತ್ತಡ ಇರಬಾರ್ದು. ಹಾಗೆ ನಿಧಾನವಾಗಿ ನಿಮ್ಮ 2 ಕೈಗಳನ್ನು ಹೀಗೆ ನೇರವಾಗಿ ಮುಂದೆ ತಂದು ಮತ್ತೆ ಹಿಂದೆ ತರಬೇಕು. ಉಸಿರಾಟ ನಡೀತಾ ಇರಬೇಕು. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಹಾಗೆ ಆರಾಮ್ಸೆ, ಆರಾಮ್ಸೆ ಮಾಡಿ, ಯಾವುದೇ ಒತ್ತಡ ಇಲ್ಲದೆ. ಪುನಃ ರಿವರ್ಸ್, ಆ್ಯಂಟಿ ಕ್ಲಾಕ್ ವೈಸ್ ಆರಾಮ್ಸೆ ಮಾಡಿ. ಹೊಟ್ಟೆಯ ಮೇಲೆ ಆಗುವಂಥ ಪರಿಣಾಮ ಗಮನಿಸಿ. ಫೀಲ್ ದ ಸ್ಟಿಮ್ಯುಲೇಷನ್, ಫೀಲ್ ದ ರಿಲ್ಯಾಕ್ಸೇಷನ್. ಫೀಲಿಂಗ್ ಇಟ್ ತಾಶಾ? ಎಸ್ ಆರ್ ನೋ? ವೆರಿ ಗುಡ್. ರೊಟೇಷನ್, ರೊಟೇಷನ್, ರೊಟೇಷನ್. ಎಂಜಾಯ್ ದ ರೊಟೇಷನ್. ಫುಲ್ ರೊಟೇಷನ್. ಲುಕ್ ಅಟ್ ಮೀ. ವೆರಿ ಗುಡ್. ಶರೀರ ಹಿಂದೆ ಬಂದು ಮುಂದೆ ಹೋಗಿ ಮತ್ತೆ ಹಿಂದೆ. ವೆರಿ ಗುಡ್. ರಿಲ್ಯಾಕ್ಸ್ ಮಾಡಿ. ಹೌ ಇಸ್ ಇಟ್ ಕ್ರಿಸ್ಟಲ್? ನೈಸ್ ತಾಶಾ? ಎಸ್, ರಿಲ್ಯಾಕ್ಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ನಿಮ್ಮ ಇಡೀ ಶರೀರ ವಿಶ್ರಾಂತಿಯಲ್ಲಿರಲಿ. ಆರಾಮ್ಸೆ ಮಾಡಿ. ಯಾವುದೇ ಒತ್ತಡ ನಿಮ್ಮ ಶರೀರದಲ್ಲಿಲ್ಲ. ಬಿಕಾಸ್ ಯು ಆರ್ 100% ಅವೇರ್ ಆ್ಯಂಡ್ ಕಾನ್ಷಿಯಸ್ ವಾಟ್ ಯು ಆರ್ ಡೂಯಿಂಗ್ ಇಟ್. ದೆನ್ ಓನ್ಲಿ ಯು ಕ್ಯಾನ್ ಗೆಟ್ ದ ರಿಸಲ್ಟ್. ಓಕೆ. ನೆಕ್ಸ್ಟ್ ಆಸನ ಇಸ್ ಪಶ್ಚಿಮೋತ್ತನಾಸನ. ಪಶ್ಚಿಮ ಅಂತ ಹೇಳಿದರೆ ನಾವು ಮುಂದಕ್ಕೆ ಬಾಗುವಂಥ ಆಸನ. ಮುಖ್ಯವಾಗಿ ಇದು ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಆಸನ. ಈ ಹೊಟ್ಟೆಯ ಬೊಜ್ಜು ಕರಗಿಸಲಿಕ್ಕೆ, ಹಾಗೆ ನಿಮ್ಮ ಡೈಜೆಷನ್ ಪವರ್ ಜಾಸ್ತಿ ಮಾಡಲಿಕ್ಕೆ. ನಮ್ಮ ಹೊಕ್ಕುಳ ಮಧ್ಯದಲ್ಲಿ ಒಂದು ಚಕ್ರ ಇದೆ, ಅದಕ್ಕೆ ಮಣಿಪುರ ಚಕ್ರ ಅಂತ ಹೇಳ್ತಾರೆ. ಆ ಮಣಿಪುರ ಚಕ್ರದಲ್ಲಿ ನಮ್ಮ ಜಠರಾಗ್ನಿ ಇದೆ. ನಮ್ಮ ಜಠರಾಗ್ನಿಯನ್ನು ನಾವು ಎಷ್ಟು ಜಾಸ್ತಿ ಮಾಡ್ತೀವಿ ಅಷ್ಟು ನಮ್ಮ ಡೈಜೆಷನ್ ಪವರ್ ಚೆನ್ನಾಗಿರ್ತದೆ, ನಮ್ಮ ಶರೀರ ಸ್ವಸ್ಥವಾಗಿರ್ತದೆ. ಪಶ್ಚಿಮೋತ್ತಾಸನ ಹೇಗೆ ಮಾಡೋದಂತ ತೋರಿಸ್ತೇನೆ. 2 ಕಾಲುಗಳನ್ನು ಒಟ್ಟಿಗೆ ತನ್ನಿ. ಕಾಲುಗಳು ಒಟ್ಟಿಗೆ ಇರಲಿ. 2 ಕೈಗಳನ್ನು ನಿಮ್ಮ ಎದೆಯ ಮುಂದೆ ತನ್ನಿ. ಬೆನ್ನು ನೇರವಾಗಿರಲಿ. ಈಗ ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ತಾ 2 ಕೈಗಳನ್ನು ಮೇಲಕ್ಕೆ ತನ್ನಿ. ಮುಖದಲ್ಲಿ ಒತ್ತಡ ಇರಬಾರ್ದು. ಉಸಿರು ಬಿಡ್ತಾ ನಿಧಾನವಾಗಿ ಮುಂದೆ ತನ್ನಿ. ಕೈಗಳ ಬೆರಳನ್ನು, ಕಾಲುಗಳ ಬೆರಳನ್ನು ಇಟ್ಕೊಳ್ಳಿ. ಕೈಯಿಂದ ಮೊದಲು ಬ್ರೀದ್ ಇನ್ ಮಾಡಿ ತಲೆ ಮೇಲೆ ಎತ್ತಿ. ಬ್ರೀದ್ ಔಟ್ ಮಾಡಿ ತಲೆ ಕೆಳಗೆ ತನ್ನಿ, ಪೂರ್ತಿ ಕೆಳಗೆ ತನ್ನಿ. ಇನ್ನು ಸಾಧ್ಯವಾದರೆ ಟಚ್ ಮಾಡಿ. ವೆರಿ ಗುಡ್. 1 2 3 4 5 6 7 8 9 10. ಉಸಿರು ಬಿಟ್ಟು ನಿಲ್ಲಬೇಕಿಲ್ಲಿ. ಈಗ ನಿಧಾನ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ತನ್ನಿ. ಕೈಗಳನ್ನು ನಿಧಾನವಾಗಿ ಕೆಳಗೆ ತನ್ನಿ. ಕೈಗಳು ಹಿಂದೆ ಇರಲಿ, ಕಾಲುಗಳು ವಿಶ್ರಾಂತಿಯಲ್ಲಿರಲಿ. ಎಲ್ಲರೂ ಒಟ್ಟಿಗೆ ಮಾಡಬೇಕು. ಯು ಶುಡ್ ಫಾಲೋ ದ ಆರ್ಡರ್ ಆ್ಯಂಡ್ ಡೂ ಟುಗೆದರ್. ದಟ್ ಗಿವ್ ದ ಗುಡ್ ಎಫೆಕ್ಟ್ ಆ್ಯಂಡ್ ಇಂಪ್ಯಾಕ್ಟ್. ನೆಕ್ಸ್ಟ್ ಆಸನ ಇಸ್ ಉಷ್ಟ್ರಾಸನ. ಉಷ್ಟ್ರ ಅಂತ ಹೇಳಿದರೆ ಕ್ಯಾಮಲ್, ಒಂಟೆ. ಈ ಒಂಟೆ ಆಸನ ಮಾಡೋದ್ರಿಂದ ನಮ್ಮ ಬೆನ್ನು, ನಮ್ಮ ಎದೆ, ನಮ್ಮ ಕತ್ತು, ನಮ್ಮ ತಲೆಗೆ ತುಂಬ ಒಳ್ಳೆಯ ವ್ಯಾಯಾಮ. ಮೆದುಳಿಗೆ ರಕ್ತ ಸಂಚಾರ ಆಗ್ತದೆ. ನಿಮ್ಮ ಮುಖದ ಕಾಂತಿ, ದ ಗ್ಲೋನೆಸ್ ಆಫ್ ದ ಫೇಸ್ ಇಸ್ improved with this because more circulation to the facial muscles. Also this improve your thyroids. Now you see commonly people suffering with the thyroids. So this will be improve the thyroid function and keep your entire
upper part of the body. Fantastic. Before doing the Ushtrasana, you should sit in Vajrasana. First you fold your right leg, look at me. Next you fold your left leg, look at me. Sit in Vajrasana. Which is the asana? Which asana this? Vajrasana. Hele? Very good. You should be enjoy with the practice and enjoy with the experience. ಈಗ ವಜ್ರಾಸನಲ್ಲಿ ಕೂತ್ಕೊಂಡ ನಂತರ ನಾವು ನಿಮ್ಮ ಉಸಿರಾಟವನ್ನು ಗಮನಿಸಿ ಬಹಳ ವಿಶ್ರಾಂತಿಯಲ್ಲಿ ಮಾಡಬೇಕು. ಪ್ರತ್ಯಾಸನ ಇಲ್ಲಿ 3 ವಿಷಯ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಹರಿ, ವರಿ ಮತ್ತು ಕರಿ. ಹೇಳಿ. ಯಾವುದೇ ರೀತಿಯ ಅವಸರ ಇರಬಾರ್ದು ಯೋಗಾಸನ ಮಾಡುವಾಗ. ಯಾವುದೇ ರೀತಿಯ ತಳಮಳ ಚಿಂತೆ ಮನಸ್ಸಲ್ಲಿ ಇರಬಾರ್ದು. ಹಾಗಾಗಿ ಶಾಂತವಾಗಿ ಪ್ರತ್ಯಾಸನವನ್ನು ಗಮನ ಇಟ್ಟು ಮಾಡಬೇಕು. ನೀಲ್ ಡೌನ್ ಮಾಡಿ, ನೀಲ್ ಡೌನ್ ಮಾಡಿ, ನೀಲ್ ಡೌನ್ ಮಾಡಿ. ನಿಮ್ಮೆರಡು ಕೈಗಳನ್ನು ಮುಂದೆ ತನ್ನಿ, ನೇರಕ್ಕೆ. ನಿಧಾನ ಕೈಗಳನ್ನು ಹಿಂದೆ ತನ್ನಿ. ನಿಮ್ಮ ಬಲ ಕೈಯಿಂದ ಬಲ ಕಾಲನ್ನು, ಎಡ ಕೈಯಿಂದ ಎಡ ಕಾಲನ್ನು ಇಟ್ಕೊಳ್ಳಿ. ಹಿಂದೆ ನೋಡಿ. ಬ್ರೀದಿಂಗ್ ಮಾಡಿ, ಡೀಪ್ ಬ್ರೀದಿಂಗ್ ಮಾಡಿ. ನಿಧಾನಕ್ಕೆ ಮುಂದಕ್ಕೆ ಬನ್ನಿ. ಇನ್ನೊಮ್ಮೆ ಮಾಡೋಣ. ನಾನು ನನ್ನ ಬದಿಯನ್ನು ಬದಿಯ ಸೈಡಲ್ಲಿ ತೋರಿಸ್ತೇನೆ ಹೇಗೆ ಮಾಡೋದಂತ ಹೇಳಿ. ನೀವು ಹಾಗೆ ಮಾಡಿ, ನೀವು ಹಾಗೆ ಮಾಡಿ. ಎರಡೂ ಕೈಗಳು ಮುಂದೆ ಇರಬೇಕು. ಕೈಗಳನ್ನು ನಿಧಾನ ಹಿಂದೆ ತರಬೇಕು. ನಿಮ್ಮ ಬಲ ಕೈಯಿಂದ ಬಲ ಕಾಲು, ಎಡ ಕೈಯಿಂದ ಎಡ ಕಾಲು. ಬ್ರೀದಿಂಗ್ ಡೀಪ್ಲಿ. ನಿಧಾನ ಮುಂದಕ್ಕೆ ಬನ್ನಿ. ಹಾಗೆ ನಿಧಾನ ಮತ್ತೆ ವಜ್ರಾಸನಲ್ಲಿ ಕೂತ್ಕೊಳ್ಬೇಕು. ಕೂತ್ಕೊಂಡು ನಿಧಾನ ಮುಂದೆ ಬಂದು ಶಶಾಂಕಾಸನದಲ್ಲಿ ವಿಶ್ರಾಂತಿ ಮಾಡಬೇಕು. ಯಾವ ಆಸನ? ಭಾಳ ಒಳ್ಳೆಯ ಆಸನ ಇದು. ನಿದ್ರೆ ಬರುವುದಕ್ಕೆ, ನಿದ್ರೆ ಕಮ್ಮಿ ಆಗೋದಕ್ಕೆ ಈ ಆಸನ ಮಾಡಿದರೆ ಒಳ್ಳೆ ನಿದ್ರೆ ಬರ್ತದೆ. ಮಲಗೋ ಮೊದಲು ಈ ಆಸನ ಮಾಡಬೇಕು. ಹಾಗೆಯೇ ತಲೆನೋವು ಇದ್ದವರಿಗೆ ಈ ಆಸನ ಮಾಡಿದರೆ ತಲೆನೋವು ಹೋಗ್ತದೆ. ತುಂಬ ಒತ್ತಡದಲ್ಲಿದ್ದವರಿಗೆ, ಸ್ಪೆಷಲಿ ಯಾರು ತುಂಬ ಈಗ ವರ್ಕ್ ಫ್ರಮ್ ಹೋಮ್ ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟರಲ್ಲಿ ಕೆಲಸ ಮಾಡ್ತಾರೆ, ದಿನಾಲು ಈ ಆಸನ ಮಾಡಿದರೆ ತಲೆನೋವು ಬರೋದಿಲ್ಲ. ಜೀರ್ಣಶಕ್ತಿ, ಬೆನ್ನಿನ ಒತ್ತಡ, ಕತ್ತಿನ ಒತ್ತಡ ಎಲ್ಲ ಕಮ್ಮಿ ಆಗ್ತದೆ. ಸಹಜವಾಗಿ ಉಸಿರಾಡಬೇಕು. ನಿಧಾನವಾಗಿ ಮೇಲೆ ಬನ್ನಿ. ಮೇಲೆ ಬಂದು ಎರಡೂ ಕೈಗಳನ್ನು ಉಜ್ಜಿ ನಿಮ್ಮ ಮುಖವನ್ನು ವಿಶ್ರಾಂತಿಗೊಳಿಸಿ. ಈಗ ಮುಂದಿನ ಆಸನ ನಾವು ಅರ್ಧ ವಕ್ರಾಸನ. ಈ ಆಸನದ ಹೆಸರು ಹೇಳುವಂತೆ ವಕ್ರ ಅಂತ ಹೇಳಿದರೆ ಟ್ವಿಸ್ಟೆಡ್, ಯಾವುದು ನೇರ ಅಲ್ಲವೋ ಅದೆಲ್ಲ ವಕ್ರ. ಈ ವಕ್ರಾಸನ ಮಾಡೋದ್ರಿಂದ ನಮ್ಮ ಶರೀರದ ಬದಿಯ ಭಾಗಕ್ಕೆ, ಅಂದರೆ ನಮ್ಮ ಶರೀರದ ಎಡಭಾಗದ ಮತ್ತು ಬಲಭಾಗ. ನಾನು ಯಾಕೆ ನಾನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ಯಾವುದೇ ವ್ಯಾಯಾಮ ನೀವು ತೆಗೆದುಕೊಳ್ಳಿ, ಜಿಮ್ ತೆಗೆದುಕೊಳ್ಳಿ ಅಥವಾ ಬೇರೆ ಯಾವುದೇ ವ್ಯಾಯಾಮ ತೆಗೆದುಕೊಳ್ಳಿ, ಅದರಲ್ಲಿ ದೇ ಡೋಂಟ್ ಫೋಕಸ್ ಆನ್ ದ inner organs. We have the very powerful organs called vital organs like liver, pancreas, spleen, intestine. ಈ ಆಸನ ಮಾಡೋದ್ರಿಂದ ನಮ್ಮ ಲಿವರಿಗೆ, ನಮ್ಮ ಪ್ಯಾಂಕ್ರಿಯಾಸಿಗೆ, ನಮ್ಮ ಕಿಡ್ನಿ, ನಮ್ಮ ಇಂಟೆಸ್ಟೈನ್ ಒಳ್ಳೆ ಸ್ಟಿಮ್ಯುಲೇಷನ್ ಸಿಕ್ಕಿ ಅದರದೆಲ್ಲ ಕಾರ್ಯ ಬಹಳ ಸುಸೂತ್ರವಾಗಿರ್ತದೆ. ಲೈಫ್ ಲಾಂಗ್ ಯು ನೆವರ್ ಸಫರ್ ಫ್ರಮ್ ಸಚ್ ಎ ಕಂಡೀಷನ್ಸ್. ಶಾಲ್ ವಿ ಕಂಟಿನ್ಯೂ? ಎಸ್. ಅನ್ಫೋಲ್ಡ್ ಯುವರ್ ಲೆಗ್ಸ್ ಪ್ಲೀಸ್. ಅನ್ಫೋಲ್ಡ್ ಮಾಡಿ. ನಿಮ್ಮ ಎರಡೂ ಕಾಲನ್ನು ಅನ್ಫೋಲ್ಡ್ ಮಾಡಿ. ನೇರವಾಗಿ ಇಡಿ. ಮುಖದಲ್ಲಿ ಒತ್ತಡ ಇರಬಾರ್ದು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಈಗ ಬಲ ಕಾಲನ್ನು ಎಡ ಕಾಲಿನ ಹೊರಗೆ ಇಡಿ. ಹಾಗೆಯೇ ನಿಮ್ಮ ಎಡ ಕೈಯನ್ನು ಬಲ ಕಾಲಿನ ಹೊರಗಿನಿಂದ ತಂದು ನಿಮ್ಮ ಎಡ ಕಾಲನ್ನು ಹೀಗೆ ಇಟ್ಕೊಳ್ಬೇಕು. ನೋಡಿ, ಯಾರಿಗೆ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅವರು ಹೀಗೆ ಸಹ ಇಟ್ಕೊಳ್ಬೋದು, ಹೀಗೆ ಸಹ ಇಟ್ಕೊಳ್ಬೋದು. You don't force to do it. Beginners, you can try this much. If not possible, try this one. Okay? Now,
turn your right side maximum. You should follow me. Breathe deeply. Deeply breathing. Deeply breathing. ಆರಾಮ್ ಸೆ ಯಾವುದೇ ಒತ್ತಡ ಇಲ್ಲದೆ. ವೆರಿ ಗುಡ್. Unfold the hands. Unfold the hands first. Unfold the legs first. And keep your left leg outside. Now take your right hand outside. Hold your right toes. Right? Now slowly turn your body. ನಿಧಾನಕ್ಕೆ. Look back. Maximum look back. Breathing deeply. ಮುಖದಲ್ಲಿ ಒತ್ತಡ ಇರಬಾರ್ದು. ಇನ್ನೂ ಡೀಪ್ ಬ್ರೀದಿಂಗ್ ಮಾಡಬೇಕು. ವೆರಿ ಗುಡ್. ಫೀಲ್ ದ ಸ್ಟಿಮ್ಯುಲೇಷನ್ ಆನ್ ದ ಸ್ಟಮಕ್. ಫೀಲಿಂಗ್ ಇಟ್? ಎಸ್ ಸರ್. ನೋ ಅರುಣ. ವೆರಿ ಗುಡ್. ಸ್ಲೋಲಿ unfold your hands, unfold your legs and relax your legs and sit like this. See, ನಮ್ಮ ಹಿರಿಯರೆಲ್ಲ ಮೊದಲು ಇದೇ ಹೀಗೆ ಕೂತ್ಕೊಳ್ತಿದ್ದದು ಅಲ್ವಾ? ಊಟ ಆದ ನಂತರ ಇದರಿಂದ ಏನಾಗ್ತದೆ, ನಮ್ಮ ಗ್ಯಾಸ್ಟ್ರಿಕ್ಸ್ ಎಸಿಡಿಟಿ ಕಮ್ಮಿ ಆಗ್ತದೆ, ಡೈಜೆಷನ್ ಇಂಪ್ರೂವ್ಮೆಂಟ್ ಆಗ್ತದೆ. ಅಂದರೆ ಈ ತೊಡೆಯ ಭಾಗ ನಮ್ಮ ಕಿಬ್ಬೊಟ್ಟಿಗೆ ಅಂದರೆ ಲೋವರ್ ಅಬ್ಡಾಮಿನ್ ಆ್ಯಪ್ಸಿಗೆ ಪ್ರೆಷರ್ ಕೊಡ್ತಾ ಇರುವಾಗ ನಮ್ಮ ಗ್ಯಾಸ್ ಇಟ್ ಈಸ್ ನ್ಯಾಚುರಲಿ ರಿಲೀಸಸ್. ಒನ್ ಆಫ್ ದ ರೀಸನ್ ಫಾರ್ ಆಲ್ ದ ಇಂಡೈಜೆಷನ್ ಈಸ್ ದ ಓವರ್ ಈಟಿಂಗ್ಸ್. ಈವನ್ ಇಫ್ ಯು ಈಟ್ ಆಫ್ಟರ್ ಫುಡ್ ಓನ್ಲಿ ದಿಸ್ ಆಸನ್ ಯು ಕ್ಯಾನ್ ಡೂ ಇಟ್ ಫಾರ್ ಈಸಿ ಡೈಜೆಷನ್. ಕಣ್ಣು ಮುಚ್ಚಿ ಡೀಪ್ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮಾಡಿ. ಫೀಲ್ ದ ಇಂಪ್ಯಾಕ್ಟ್ ಆ್ಯಂಡ್ ಚೇಂಜಸ್. ವೀಕ್ಷಕರೇ, ಈಗ ನೋಡಿ, ನಾವು ಯೋಗದಲ್ಲಿ ತುಂಬ ಆಸನ ಇದೆ. ಸಾಧಾರಣ 80 ಲಕ್ಷ ಆಸನಗಳು ಇದೆ ಅಂತೇಳಿ ಪತಂಜಲಿ ಯೋಗ ಸೂತ್ರದ ಪ್ರಕಾರ. ಅದು ಸಾಧಾರಣ 80 ಆಸನಗಳು ಸಾಧಾರಣ ಎಲ್ಲರೂ ಮಾಡ್ತಾ ಇದ್ದಾರೆ. ಆ 80 ಆಸನಗಳಲ್ಲಿ ಕೆಲವೊಂದು ಆಸನಗಳು ನಾವು ಥೆರಪಿಟಿಕ್ ಆಸನ ಅಂತ ಮಾಡ್ತೇವೆ. ಅಂತ ಹೇಳಿದರೆ ಬೇರೆ ಬೇರೆ ಉದ್ದೇಶಕ್ಕೋಸ್ಕರ, ಶರೀರದ ಆರೋಗ್ಯ, ಮನಸ್ಸಿಗೆ ಆರೋಗ್ಯ, ಭಾವನಾತ್ಮಕವಾದ ಆರೋಗ್ಯ. ಅದರಲ್ಲಿ ಈ ಶರೀರದ ಆರೋಗ್ಯದಲ್ಲಿ ಮುಖ್ಯ ಬರುವುದು ನಮ್ಮ ಉಸಿರಾಟದ. ಎಷ್ಟು ನೀವು ನಿಮ್ಮ ಲಂಗ್ಸನ್ನು, ನಿಮ್ಮ ಉಸಿರಾಟವನ್ನು ಹೆಚ್ಚು ಮಾಡ್ತೀರಿ, ಅಷ್ಟು ನಿಮ್ಮ ಶರೀರದ ಆರೋಗ್ಯ ಭಾಳ ಚೆನ್ನಾಗಿರ್ತದೆ. ನೋಡಿ, ಈಗ ನಮ್ಮ ತಾಷಾ ಅವರು ಕಪೋತಾಸನ ಅಂತ ಒಂದು ಮಾಡಿ ತೋರಿಸ್ತಾರೆ. ಈ ಆಸನ ನಮ್ಮ ಲಂಗ್ಸಿಗೆ ಬಹಳ ಒಳ್ಳೆಯ ಆಸನ. ಹಾಗೆಯೇ ನಮ್ಮ ಬೆನ್ನಿಗೆ ಕೂಡ, ನಮ್ಮ ಶರೀರದ ಪ್ರತಿ ನರಗಳಿಗೆ, ಬೆನ್ನು ಹುರಿಗೆ, ಲಂಗ್ಸಿಗೆ, ಹೃದಯಕ್ಕೆ, ತಲೆಗೆ ಈ ಆಸನ ಮಾಡೋದ್ರಿಂದ ಉತ್ತಮವಾದ ಒಂದು ವ್ಯಾಯಾಮ ಸಿಗ್ತದೆ. ಮತ್ತು ನಿಮ್ಮ ಶರೀರವನ್ನು ಯಾವಾಗಲೂ ಒಂದು ಆರೋಗ್ಯಪೂರ್ಣವಾಗಿ ಲವಲವಿಕೆಯನ್ನು ನೀಡಲಿಕ್ಕೆ ಸಹಾಯ ಆಗ್ತದೆ. ಹೇಗೆ ಮಾಡೋದಂತ ಹೇಳಿ ತಾಷರವರು ಮಾಡಿ ತೋರಿಸ್ತಾರೆ. ಈಗ ತಾಷಾ ಮಾಡ್ಬೋದಲ್ಲ? ಯಾವ ಆಸನ? ವೆರಿ ಗುಡ್, ವೆರಿ ಗುಡ್. ಫಸ್ಟ್ ಯು ಶುಡ್ is fine. Very good. So this is the Kapotasana. Tasha, thank you Tasha, nicely done it. Okay, good. Next ಭುಜಂಗಾಸನ. ಈಗ ಭುಜಂಗಾಸನ ಮಾಡುವಾಗ ನಾವು ಹೊಟ್ಟೆಯ ಮೇಲೆ ಮಲ್ಕೊಳ್ಬೇಕು. ಹೊಟ್ಟೆಯ ಮೇಲೆ ಮಲ್ಕೊಂಡು ಭುಜಂಗ ಅಂತ ಹೇಳಿದರೆ ಇಟ್ ಇಸ್ ಅ ಕೋಬ್ರಾ. ಹಾವು ಹೇಗೆ ಹೆಡೆಯನ್ನು ಎತ್ತದೆ ಹಾಗೆ ನಮ್ಮ ಶರೀರವನ್ನು ಮೇಲೆ ಕೆತ್ತಬೇಕು. ಇದು ಕೂಡ ಹಾಗೆ ನಮ್ಮ ಲಂಗ್ಸಿಗೆ ಮತ್ತು ಬೆನ್ನಿಗೆ ಅತ್ಯುತ್ತಮವಾದ ಆಸನ. ಇದು ಈ ಆಸನ ಮಕರಾಸನ. ಮಕರ ಅಂತ ಹೇಳಿದರೆ ಕ್ರೊಕೊಡೈಲ್. ಇದು ವೆರಿ ಗುಡ್ ಆಸನ ಫಾರ್ ದ ಸ್ಟ್ರೆಸ್ ರಿಲೀಸಿಂಗ್. ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕಲಿಸುವಾಗ ಮೊದಲು ಕಲಿಸೋದು ಈ ಆಸನ. ಇದರಲ್ಲಿ ನಿಮ್ಮ ಬೆನ್ನಿಗೆ, ಯಾರು ತುಂಬ ಹೊತ್ತು ಚೇರಲ್ಲಿ ಕೂತ್ಕೊಳ್ತಾರೆ ಆವಾಗ ಬೆನ್ನು ನೋವು ಬರೋದಕ್ಕೆ ಈ ಆಸನ ಮಾಡಿದರೆ ಕೂಡಲೇ ಬೆನ್ನು ನೋವು ರಿಲೀಸ್ ಆಗ್ತದೆ. ಮುಂದಕ್ಕೆ ಭುಜಂಗಾಸನ. ಎರಡು ಕೈಗಳನ್ನು ನಿಮ್ಮ ಬದಿಗೆ ತನ್ನಿ. ಹೀಗೆ ಕೈಗಳು ಬದಿಯಲ್ಲಿರಬೇಕು, ಗಲ್ಲ ನೆಲದ ಮೇಲೆ ಇರಬೇಕು. ನಿಧಾನವಾಗಿ ಉಸಿರು ತಗೊಳ್ತಾ ತಗೊಳ್ತಾ ತಗೊಳ್ತಾ
ನಿಮ್ಮ ತಲೆಯನ್ನು ಮೇಲೆಗೆತ್ತಿ ಎತ್ತಿ 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 ಎಷ್ಟು ಸಾಧ್ಯ ಉಂಟು ಅಷ್ಟು ಕೈ ನೇರವಾಗಿರ್ಬೇಕು. ಮೇಲೆ ನೋಡಿ, ಹೋಲ್ಡ್ ಮಾಡಿ. 1 2 3 4 5 6 7 8 9 10. ನಿಧಾನವಾಗಿ ಉಸಿರು ಬಿಡ್ತಾ ಕೆಳಗೆ ತನ್ನಿ. ಬ್ರಿಂಗ್ ಡೌನ್, ಬ್ರಿಂಗ್ ಡೌನ್, ಬ್ರಿಂಗ್ ಡೌನ್ ಆ್ಯಂಡ್ ಅನ್ಫೋಲ್ಡ್ ಯುವರ್ ಹ್ಯಾಂಡ್ಸ್. ಮಕರಾಸನ, ವಿಶ್ರಾಂತಿ. ಫುಲ್ಲಿ ರಿಲ್ಯಾಕ್ಸ್ ಯುವರ್ ಬಾಡಿ. ಕಾನ್ಸಂಟ್ರೇಟ್ ಆನ್ ದ ಬ್ರೆತ್. ಭುಜಂಗಾಸನದ ನಂತರ ಬರುವಂಥದ್ದು ಶಲಭಾಸನ. ನಿಮ್ಮೆರಡು ಕೈಗಳನ್ನು ನಿಧಾನವಾಗಿ ತಂದು ಬದಿಯಲ್ಲಿಡಿ, ಎರಡು ಕಾಲಿನ ಬದಿಯಲ್ಲಿಡಿ. ಈಗ ಬಲ ಕಾಲನ್ನು ನಿಧಾನವಾಗಿ ಮೇಲೆತ್ತಿ. ರೈಟ್ ಲೆಗ್ ಅಪ್. 1 2 3 4 5 6 7 8 9 10. Bring down. Left leg up. Breathe in. 1 2 3 4 5 6 7 8 9 10. Bring down. Take your hands below the thighs. Now lift your both legs together. Breathe in. 1 2 3 4 5 6 7 8 9 10. Bring down slowly and unfold your hands. Bring back to the Makarasana. ಕಾಲು ದೂರ ಇರಲಿ. ಫೇಸ್ ಟು ಅಪೋಸಿಟ್ ಯುವರ್ ಲೆಗ್. ಗಲ್ಲ ಕೈಯ ಮೇಲೆ. ಕಣ್ಣು ಮುಚ್ಚಿ ವಿಶ್ರಾಂತಿ ಮಾಡಿ. ದೀರ್ಘವಾಗಿ ಉಸಿರಾಡಿ. ಫೀಲ್ ದ ಚೇಂಜಸ್. ಫೀಲಿಂಗ್ ಇಟ್. ಎಷ್ಟು ನೀವು ರಿಲ್ಯಾಕ್ಸ್ ಆಗಿರ್ತೀರಿ ಅಷ್ಟು ಅದರ ಪರಿಣಾಮ ನಿಮ್ಮ ಶರೀರದ ಮೇಲೆ ಬೀಳ್ತದೆ. ಎರಡು ಕೈಗಳನ್ನು ಮುಂದೆ ತನ್ನಿ, ಎದುರು. ಟೇಕ್ ಫಾರ್ವರ್ಡ್ ಬೋತ್ ಹ್ಯಾಂಡ್ಸ್. ನಾವು ನೌಕಾಸನ. ನಿಮ್ಮ ಕಾಲು ಮತ್ತು ಕೈ ಮತ್ತು ತಲೆ ಒಟ್ಟಿಗೆ ಮೇಲೆತ್ತಬೇಕು. ಮೇಲೆತ್ತಿ 10 ಕೌಂಟ್ಸ್ ಹೋಲ್ಡ್ ಮಾಡಬೇಕು. ಆರ್ ಯು ರೆಡಿ? ಗುಡ್. ಸ್ಟಾರ್ಟ್. ಬ್ರೀದ್ ಇನ್. ಹೋಲ್ಡ್ ಇಟ್. 1 2 3 4 5 6 7 8 9 10. Bring down. Makarasana. Bring back. Hold hands. ನೌಕಾ ಅಂತ ಹೇಳಿದರೆ ಬೋಟ್, ನೀರಿನ ಮೇಲೆ ತೇಲುವಂಥ ದೋಣಿ ಆಕಾರದಲ್ಲಿ. ಇಡೀ ಶರೀರದ ಭಾರ ಇದರಲ್ಲಿ ಹೊಟ್ಟೆಯ ಮೇಲೆ ಬರ್ತದೆ. ಸೊ ಇಟ್ ಇಸ್ ಟೋನ್ ಅಪ್ ಯುವರ್ ಕೋರ್ ಮಸಲ್ಸ್, ರಿಮೂವ್ ದ ಫ್ಯಾಟ್ ಫ್ರಮ್ ದ ಅಬ್ಡಾಮೆನ್, ಸ್ಟ್ರೆಂಥನ್ ಯುವರ್ ಬ್ಯಾಕ್. ಮುಂದೆ ಬರುವಂಥದ್ದು ಅನದರ್ ಇಂಪಾರ್ಟೆಂಟ್ ಆಸನ. ಇದರಲ್ಲಿ ನಾನು ಕೆಲವು ಇಂಪಾರ್ಟೆಂಟ್ ಮಾತ್ರ ತೋರಿಸ್ತಾ ಇದ್ದೇನೆ. ಧನುರಾಸನ. ಧನುರ ಅಂತ ಹೇಳಿದರೆ ಬಿಲ್ಲು. ಈ ಬಿಲ್ಲಿನಿಂದ ನಮ್ಮ ಶರೀರ ಬಿಲ್ಲಿನಾಗೆ ಬಾಗಬೇಕು, ಬೆಂಡಾಗಬೇಕು. ಆವಾಗ ಮಾತ್ರ ನಮ್ಮ ಶರೀರದ ಶಕ್ತಿ, ಪವರ್ ಆಫ್ ದ ಬಾಡಿ, ಫಿಸಿಕಲ್ ಪವರ್ ಕ್ಯಾನ್ ಬಿ ಮಲ್ಟಿಪ್ಲೈಡ್. ಹೌ ಟು ಡೂ ದ ಧನುರಾಸನ ಐ ವಿಲ್ ಶೋ ಯು. ಫಸ್ಟ್ ಫೋಲ್ಡ್ ಯುವರ್ ಲೆಗ್ಸ್, ದೆನ್ ಸ್ಲೋಲಿ ಟೇಕ್ ಯುವರ್ ಹ್ಯಾಂಡ್ಸ್ ಬ್ಯಾಕ್ ಆ್ಯಂಡ್ ಹೋಲ್ಡ್ ದ ಲೆಗ್ಸ್ ವಿತ್ ದ ರೆಸ್ಪೆಕ್ಟಿವ್ ಹ್ಯಾಂಡ್ಸ್. ಎರಡು ಕಾಲುಗಳನ್ನು ನಿಮ್ಮ ಕೈಗಳಿಂದ ಇಟ್ಕೊಳ್ಳಿ. ನಿಧಾನವಾಗಿ ಇಟ್ಕೊಂಡ್ರಾ? ಓಕೆ. ನಾವು ಲಿಫ್ಟ್ ಯುವರ್ ಬಾಡಿ ಕಂಪ್ಲೀಟ್ಲಿ. ಬ್ರೀದ್ ಇನ್, ಬ್ರೀದ್ ಇನ್, ಲಿಫ್ಟ್, ಲಿಫ್ಟ್, ಲಿಫ್ಟ್. ನೋ ಟೆನ್ಷನ್ ಆನ್ ದ ಫೇಸ್. 1 2 3 4 5 6 7 8 9 10. ನಿಧಾನ ತನ್ನಿ ಕೆಳಗೆ. ಬ್ರಿಂಗ್ ಡೌನ್, ಬ್ರಿಂಗ್ ಡೌನ್, ಬ್ರಿಂಗ್ ಡೌನ್. Unfold your legs. Unfold your hands. Makarasana. Vishranti. Purti Vishranti. Relax. Deep breathing. Feel the effects. Just enjoy the relaxation. Enjoying it? ಪೂರ್ತಿ ನಿಮ್ಮ ಶರೀರದ ಭಾರ ನೆಲದ ಮೇಲಿರಬೇಕು. ಆ ಪ್ರತಿ ಮೂಮೆಂಟನ್ನು ಒಬ್ಸರ್ವೇಷನ್ ಮಾಡ್ತಾ ಇರಬೇಕು. ನಮ್ಮ ತಾಶ ಈಗ ಕಪೋತಾಸನ ಇನ್ನೊಂದು ವಿಧದಲ್ಲಿ ಮಾಡಿ ತೋರಿಸ್ತಾರೆ. ಮಾಡ್ಬೋದಲ್ಲ? ಮಾಡಿ ತಾಶ. ಈ ಆಸನ ಬಹಳ ಉತ್ತಮವಾದ ಆಸನ. ನೋಡಿ, ಎರಡೂ ಕಾಲುಗಳು ನಮ್ಮ ತಲೆ ಹಿಂಭಾಗಕ್ಕೆ ಟಚ್ ಆಗ್ತದೆ. ಡೀಪ್ ಬ್ರೀದಿಂಗ್ ಮಾಡಬೇಕು. ತಾಶ ಬಾಯಿ ಮುಚ್ಚಿರಬೇಕು. ಈ ಬಾಯಿ ಮುಚ್ಚಿ ಬ್ರೀದಿಂಗ್ ಮಾಡೋದ್ರಿಂದ ನಮ್ಮ ಲಂಗ್ಸ್ ಗೆಟ್ ಓಪನ್.
when lungs get open, you can consume the maximum oxygen to the lungs. So ಈಗ ಪ್ರಸ್ತುತ ನಮ್ಮ lungs boosting the energy is the best asana for the everybody. If possible, you can try this. Thank you. ಈಗ ಕೆಲವು ನಿಂತು ಮಾಡುವಂಥ ಆಸನ, ಅದರಲ್ಲಿ ಮೊದಲಿಗೆ ತಾಡಾಸನ ಮಾಡೋಣ. We'll start. Stand straight. Let's begin. Breathe in. Up. Breathe out. Down. Very good. Breathe in. Up. Breathe out. Down. Breathe in. Up. Breathe out. Down. Very good. Relax. ತಾಡಾಸನ ನಂತರ ನಾವು ಇನ್ನೊಂದು ಸ್ಪೆಷಲ್ ಆಗಿ ತೋರಿಸ್ತಾ ಇದ್ದೇನೆ. ಎರಡು ಕಿವಿಗಳನ್ನು ಎರಡು ಕೈಗಳಿಂದ ಇಟ್ಕೊಳ್ಬೇಕು. ಸ್ವಲ್ಪ ಕಾಲು ದೂರ ಇಡಬೇಕು. ಇದಕ್ಕೆ ಸೂಪರ್ ಬ್ರೈನ್ ಯೋಗ ಅಂತ ಹೇಳ್ತಾರೆ. ನಮ್ಮ ಬ್ರೈನ್ ಫಂಕ್ಷನ್ ಇಂಪ್ರೂವ್ ಮಾಡಲಿಕ್ಕೆ, ಮೆಮೊರಿ ಪವರ್ ಇಂಪ್ರೂವ್ ಮಾಡಲಿಕ್ಕೆ, ಮತ್ತು ಇದರಿಂದ ನಮ್ಮ ನರ್ವ್ ಸಿಸ್ಟಮ್, ಸೆಂಟ್ರಲ್ ನರ್ವ್ ಸಿಸ್ಟಮ್ ಕ್ಯಾನ್ ಬಿ ಇಂಪ್ರೂವ್ಡ್. ಉತ್ಕಟಾಸನದೊಟ್ಟಿಗೆ ಈ ಸೂಪರ್ ಬ್ರೈನ್ ಯೋಗ ಮಾಡೋಣ. ಎರಡು ಕಿವಿಗಳ ಕೆಳಭಾಗ, ಟಿಪ್ ಆಫ್ ದ ಇಯರ್ಸ್. ಸ್ಟಾರ್ಟ್. ಸ್ಲೋಲಿ ಬ್ರೀತ್ ಇನ್, ಡೌನ್ 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 ಡೌನ್. ಸ್ಲೋಲಿ ಬ್ರೀತ್ ಔಟ್, ಕಮ್ ಅಪ್ ಕಮ್ ಅಪ್ ಕಮ್ ಅಪ್ ಕಮ್ ಅಪ್. Second round, breathe in slowly, down, 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 down. Breathe out slowly, no tension on the face. Up, up, up. Last round, breathe in, up, down, down. Stop it there. 1, 2, 3, 4, 5, 6, 7, 8, 9, 10. Breathe in, come up, come up, come up. Unfold your hands and relax. Excellent. Smile. Good. Next and last standing posture is Vrikshasana. Vrikshasana. Well done. Are you ready? Well done. Full. Yeah. Keep your right leg above the left leg. Right leg. Slowly lift your hands. Lift your hands. Lift your hand. Stand straight. Look straight. Breathing deeply. Deeply breathe in. Breathe out. Breathe in. Breathe out. Breathe in. Breathe out. 1, 2, 3, 4, 5, 6, 7, 8, 9, 10. Slowly bring down. Bring down. Bring down and relax. Unfold your legs. Do it on the other side. Left leg above. Lift your hands. Lift your hands. Very good. Breathing deeply. 1, 2, 3, 4, 5, 6, 7, 8, 9, 10. Bring down. Bring down. Bring down. Very good. Slowly legs down and relax. And relax. Close your eyes. Feel the impact changes the Vrikshasana, especially for the students. How to keep your mind stable. How to avoid the distractions. Digital distraction. These are very important. Vrikshasana, and reduce your all unwanted distraction by practicing Vrikshasana. Thank you very much. Natasha, thank you Aruna, thank you. ಮುಂದಕ್ಕೆ ಉತ್ಥಾನ ಪಾದಾಸನ ಮಾಡ್ತಾ ಇದ್ದೇವೆ. ಉತ್ಥಾನ ಅಂತ ಹೇಳಿದರೆ ಒಂದೊಂದೇ ಕಾಲನ್ನು ಎತ್ತಿ ಮಾಡುವಂಥ ಆಸನ, ಆನಂತರ ನೌಕಾಸನ. ಈ ಉತ್ಥಾನ ಪಾದಾಸನ ಮಾಡೋದ್ರಿಂದ ನಮ್ಮ ಕೋರ್ ಮಸಲ್ಸ್, ನಮ್ಮ ಮಿಡ್ಲ್ ಪಾರ್ಟ್ ಅಂದರೆ ನಮ್ಮ ಸ್ಟಮಕ್, ಎಬ್ಡಾಮಿನ್ ಮತ್ತು ನಮ್ಮ ಹಿಪ್ ಜಾಯಿಂಟ್ಸ್ಗೆ ಮತ್ತು ನಮ್ಮ ಕಾಲಿಗೆ ಅತ್ಯುತ್ತಮವಾದ ಆಸನ. ನೋಡಿ ಹೇಗೆ ಮಾಡೋದಂತ ಹೇಳಿ. ಎರಡು ಕಾಲುಗಳನ್ನು ಒಟ್ಟಿಗೆ ತನ್ನಿ. ನಿಮ್ಮ ಬಲ ಕಾಲನ್ನು ನಿಧಾನವಾಗಿ ಮೇಲಕ್ಕೆತ್ತಿ 45 ಡಿಗ್ರಿ. 1, 2,
3, 4, 5, 6, 7, 8, 9, 10. ಹೋಲ್ಡ್ ಮಾಡಿ ನಿಧಾನವಾಗಿ ಕೆಳಗೆ ತನ್ನಿ. ಬ್ರೀದ್ ಔಟ್ ಆ್ಯಂಡ್ ಬ್ರಿಂಗ್ ಡೌನ್. ಈಗ ನಿಮ್ಮ ಲೆಫ್ಟ್ ಲೆಗ್ ಲಿಫ್ಟ್. ಬ್ರೀದ್ ಇನ್ 45 ಡಿಗ್ರಿ. 1, 2, 3, 4, 5, 6, 7, 8, 9, 10. ಬ್ರಿಂಗ್ ಡೌನ್. ಸ್ಲೋಲಿ ಬ್ರಿಂಗ್ ಡೌನ್. ಈಗ ಎರಡು ಕಾಲು ಒಟ್ಟಿಗೆ ಲಿಫ್ಟ್ ಮಾಡಬೇಕು. ಆರ್ ಯು ರೆಡಿ? 45 ಡಿಗ್ರಿ. ಬ್ರೀದ್ ಇನ್ 1, 2, 3, 4, 5, 6, 7, 8, 9, 10. Breathe out and bring down, bring down, bring down, bring down, bring down. ಈ ಸ್ಟೆಪ್ ಬೈ ಸ್ಟೆಪ್ ಮಾಡಿದ ನಂತರ ನಾವು ಎರಡು ಬದಿಯನ್ನು ಅಂದರೆ ನೌಕಾಸನ, ತಲೆ ಮತ್ತು ಕಾಲನ್ನು ಒಟ್ಟಿಗೆ ಮೇಲೆ ತಂದು ಪ್ಯಾರಲರ್ ನಿಮ್ಮ ತಲೆ ಕೈ ಕಾಲು ಒಂದೇ ನೇರದಲ್ಲಿ ನಿಲ್ಲಿಸಬೇಕು. 10 ಕೌಂಟ್ಸ್. ಆರ್ ಯು ರೆಡಿ? ಗುಡ್. ಲೆಟ್ ಅಸ್ ಟೇಕ್ ಎ ಡೀಪ್ ಬ್ರೀತ್ ಇನ್ and lift, lift, lift. No tension on the face. 1, 2, 3, 4, 5, 6, 7, 8, 9, 10. Breathe out, bring down, bring down, bring down. Relax. Unfold. Open your palms. Concentrate on your breath. Feel the effects and changes. Feeling it? Very good. Next asana is a Sarvangasana followed by Halasana. Are you ready? Yes. Similarly, we must take your both the legs up together first, then stand on your shoulder, right? Slowly lift your legs up, legs up, legs up, 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 completely up. Hold the waist. Very good. Focus on the toes. Breathe in deeply. Well done. ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಿ. ನಿಧಾನ ನಿಮ್ಮ ಕಾಲನ್ನು ಹಿಂದಕ್ಕೆ ತನ್ನಿ. ಬ್ರಿಂಗ್ ಬ್ಯಾಕ್ ಆ್ಯಂಡ್ ಟಚ್ ಯುವರ್ ಟೋಸ್. ಹಲಾಸನ. ಬ್ರಿಂಗ್ ಡೌನ್, 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 ಡೌನ್. ವೆರಿ ಗುಡ್. ಟಚಿಂಗ್. ಬ್ರೀದಿಂಗ್ ನಾರ್ಮಲ್. ಫೀಲ್ ದ ಎಫೆಕ್ಟ್ ಆ್ಯಂಡ್ ಚೇಂಜಸ್ ಆನ್ ದ ಅಬ್ಡಾಮಿನ್. ವೆರಿ ಗುಡ್. ಎಕ್ಸಲೆಂಟ್. ಅಗೈನ್ ಬ್ರಿಂಗ್ ಬ್ಯಾಕ್ ಟು ದ ಸರ್ವಾಂಗಾಸನ. ಬ್ರಿಂಗ್ ಬ್ಯಾಕ್. ಮೇಕ್ ಇಟ್ ಸ್ಟ್ರೈಟ್. ವೆರಿ ಗುಡ್. Fold the legs slowly. Slowly fold the legs. Fold the legs. Bring down. Bring down. Slowly. ವಾಪಸ್ ಬನ್ನಿ ವಿಶ್ರಾಂತಿ ಸ್ಥಿತಿಗೆ. ಬ್ರಿಂಗ್ ಡೌನ್, ಬ್ರಿಂಗ್ ಡೌನ್. ಅನ್ಫೋಲ್ಡ್ ಯುವರ್ ಲೆಗ್ಸ್. ರಿಲ್ಯಾಕ್ಸ್. ಆರ್ ಯು ಕಂಫರ್ಟೇಬಲ್ ಎವ್ರಿಬಡಿ? ವೆರಿ ಗುಡ್. ನಿಮ್ಮ ಉಸಿರಾಟವನ್ನು ಗಮನಿಸಿ. ಸರ್ವಾಂಗಾಸನ ಹಲಾಸನದ ಆ ಪ್ರಯೋಜನ, ಎಫೆಕ್ಟ್, ಬೆನಿಫಿಟ್ಸ್, ಇಟ್ ಇಸ್ ಅ ಲಾಟ್. ಫಿಸಿಕಲಿ, ಮೆಂಟಲಿ, fitness wise. Sarva means all. Anga means organs. Every part of the body from head to toe get improved by doing these two asanas. Next is ಸೇತುಬಂಧಾಸನ. ಹೆಸರು ಹೇಳ್ತದೆ, ಸೇತು ಅಂದರೆ ಬ್ರಿಡ್ಜ್. ನಿಮ್ಮ ಶರೀರ ಬ್ರಿಡ್ಜಿನಾಗಿ ಮಾಡೋದ್ರಿಂದ ನಿಮ್ಮ ಕಾಲಿನ ಮಸಲ್ಸ್ ಟೋನ್ ಅಪ್. ಸೊಂಟ, ಬೆನ್ನು, ಎದೆ, ಕತ್ತು, ತಲೆ ಇಡೀ ಕೆಳಗಿನಿಂದ ಮೇಲೆ ತನಕ ಇದರಲ್ಲಿ ಸರ್ಕ್ಯುಲೇಷನ್ ಈಸ್ ಇಂಪ್ರೂವ್ಡ್ and toning your muscles and the nervous system. ಎರಡು ಕಾಲನ್ನು ಮಡಚಿ. Fold your legs like this. Good. Very good. Now slowly lift your waist. ಸೊಂಟ ಮೇಲೆ ಎತ್ತಿ, 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 ಇನ್ನು ಎತ್ತಿ. Support your back on your hands. Very good. Breathing deeply. ಸೇತು ಬಂಧಾಸನ ನೋಡಿ. The arc, the curve on your waist. It looks like a bridge. Breathe in. Slowly raise your right leg up. Slowly. Very good. Focus on the toes. Bring down. Slowly bring down. Left leg up. Slowly raise your legs and focus on your toes. Bring down. Bring down. And slowly bring down. Bring down. Bring down. And relax. Unfold your legs. Unfold your hands. Cool. Feel the impact on the Setubandhasana. Which asana? Very good. Concentrate on the breathing, deeply breathing. Breathe out. ಉಸಿರಾಟವನ್ನು ಗಮನಿಸಿ, ವಿಶ್ರಾಂತಿಯನ್ನು ಗಮನಿಸಿ. ನೆಕ್ಸ್ಟ್ ಈಸ್ ಅ ಚಕ್ರಾಸನ, ತಾಶ. ವಿಚಾಸನ ಚಕ್ರ ಅಂತ ಹೇಳಿದರೆ ವೀಲ್. ದ ಬಾಡಿ ಈಸ್ ಜಸ್ಟ್ ಲೈಕ್ ಎ ವೀಲ್. ನೋಡಿ, ಇದು ಎಲ್ಲ ಸೈಂಟಿಫಿಕ್. ಇವನ್ 1000 years. Now we are back to our human
ಮೆಕ್ಯಾನಿಸಮ್ಸ್. ಎಷ್ಟು ನಮ್ಮ ಹಿರಿಯರು ಅದನ್ನು ಪ್ರಾಕ್ಟೀಸ್ ಮಾಡಿ ಶರೀರವನ್ನು ರೋಗರಹಿತವಾಗಿ ಇಡ್ತಿದ್ರು ಅಂತ ಹೇಳಿದರೆ, ನಿಮ್ಮ ನರಗಳಿಗೆ ಅದರಲ್ಲಿ ವ್ಯಾಯಾಮ ಮತ್ತು ನಿಮ್ಮ ಪ್ರತಿ ಶರೀರದ ಉಸಿರಾಟ, ದ ಡೈಜೆಸ್ಟಿವ್ ಸಿಸ್ಟಮ್, ದ ರೆಸ್ಪಿರೇಟರಿ ಸಿಸ್ಟಮ್, ದ ಸರ್ಕ್ಯುಲೇಟರಿ ಸಿಸ್ಟಮ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಗೆಟ್ ಇಂಪ್ರೂವ್ಡ್ ವಿತ್ ದಿಸ್ ಚಕ್ರಾಸನ. ಮಾಡೋಣ. ವೆರಿ ಗುಡ್. Fold your legs now slowly. Right? Yes. Now take your both the hands behind and support your hands, support your legs. Take the grip and slowly raise your body. Raise your body. Raise your body. Rise it. Rise it. Very good. Repeat again. Tasha, remove the mat. Good. Repeat. Left, left, left. Excellent. Very good. Breathing normal. Breathing normal. Breathing normal. Well done. Well done. Bring down. Bring down. Bring down. Slowly. And unfold your legs. Unfold your legs and relax. How is it? Nice? Feel the effects? Yes or no? Yes. Good. Relax. ದೀರ್ಘ ಉಸಿರು ತಗೊಂಡು ಬಿಡಿ. ತಗೊಳ್ಳಿ ಬಿಡಿ, ತಗೊಳ್ಳಿ ಬಿಡಿ. ಬಿಡುವಾಗ ನಿಮ್ಮ ಶರೀರದಲ್ಲಿ ಆಗುವಂಥ ಬದಲಾವಣೆಯನ್ನು ಗಮನಿಸಿ. ಆಬ್ಸರ್ವೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಇಂಪಾರ್ಟೆಂಟ್? ಆಬ್ಸರ್ವೇಷನ್. ಕರೆಕ್ಟ್. ದಟ್ ಕೀಪ್ ಯುವರ್ ಮೈಂಡ್ ಅವೇರ್, ಕಾನ್ಷಿಯಸ್. ನಾವು ಫೋಲ್ಡ್ ಯುವರ್ ರೈಟ್ ಲೆಗ್, ಪವನ ಮುಕ್ತಾಸನ. ನೋಡಿ, ಹೀಗೆ ಮಡಿಸಬೇಕು. ನಿಮ್ಮ ಬಲ ಕೈಯಿಂದ ಇಟ್ಕೊಳ್ಬೇಕು. ಎರಡು ಕೈಗಳಿಂದ ನಿಮ್ಮ ಕಾಲನ್ನು ಇಟ್ಕೊಳ್ಬೇಕು. ಹಿಡ್ಕೊಂಡು ನಿಮ್ಮ ಹೊಟ್ಟೆಗೆ ಒತ್ತಿ ತಲೆಯನ್ನು ಮುಂದೆ ತರಬೇಕು. ಗುಡ್. 1 2 3 4 5 6 7 8 9 10. ನಿಧಾನ ಬಿಡಿ. ಈಗ ನಿಮ್ಮ ಬಲಕಾಲನ್ನು ಮಡಿಚಿ ಎರಡು ಕೈಗಳಿಂದ ಇಟ್ಕೊಳ್ಳಿ. ಹೊಟ್ಟೆಗೆ ಪ್ರೆಸ್ ಮಾಡಿ, ತಲೆ ಮೇಲೆ ಎತ್ತೆ. 1 2 3 4 5 6 7 8 9 10. ನಿಧಾನ ಬಿಡಿ. ವೆರಿ ಗುಡ್. ವೆಲ್ ಡನ್. ಎರಡು ಕಾಲು ಮಡಿಚಿ, ಪೂರ್ಣ ಪವನ ಮುಕ್ತ. ಎರಡು ಕೈಗಳಿಂದ ಇಟ್ಕೊಳ್ಳಿ. ತಲೆ ಲಿಫ್ಟ್ ಯುವರ್ ಹೆಡ್. 1 2 3 4 5 6 7 8 9 10. ಗುಡ್. ಪಾಸಿಬಲ್ ಯು ಕ್ಯಾನ್ ಟಚ್, ಅದರ್ವೈಸ್ ನೋ ಪ್ರಾಬ್ಲಮ್. ಸ್ಲೋಲಿ ಲೀವ್ ಇಟ್. ಈ ಪವನ ಅಂತ ಹೇಳಿದರೆ ಹೊಟ್ಟೆಯಲ್ಲಿರುವಂಥ ಗ್ಯಾಸ್, ಅಂದರೆ ನಮ್ಮ ಏನು ಹೇಳ್ತೀರಿ ಈ ಅಶುದ್ಧವಾಯು, ಅಪಾನವಾಯು. ಈ ಪವನ ಮುಕ್ತ ಮಾಡೋದ್ರಿಂದ ಅಪಾನವಾಯು ಶರೀರದಿಂದ ಹೊರಗೆ ಹೋಗ್ತದೆ. ನಮ್ಮ 90% ಡಿಸೀಸ್ ಆರ್ accumulation of this apanavayu, means the toxic or carbons inside your digestive system. When you are doing pavana muktasana, you can release that and feel free from all the unwanted morbids from the body. Relax. Last asana is shavasana. ಯೋಗಾಸನ ಮಾಡಿದ ನಂತರ ನೀವು ಶವಾಸನ ಮಾಡಲೇಬೇಕು. ಯಾಕಂತ ಹೇಳಿದರೆ ಶವ ಈಸ್ ಎ ಕಾನ್ಸೆಪ್ಟ್ ಹೌ ಟು ಡಿಟ್ಯಾಚ್ ಯುವರ್ ಬಾಡಿ. The greatest fear in the body is the life is the death of the body. When your attachment with the body is create fear, the detachment of the body is remove the fear from the mind. How to detach from the body? Shall we try? Okay? Are you ready? Yes. Before Shavasana, you have to bring your both legs together, hands together. Tighten your toes. Tighten your hands. Full body tighten. Tighten, tighten, tighten. I will tell you 1, 2, 3 number. Suddenly you should leave it with the sound. Okay? Ready? Ready? Full body tighten, tighten, tighten. 1, 2, 3. Ha! Good. Keep legs apart, apart. Hands apart, apart. Collapse your body. ಪೂರ್ತಿ ಶರೀರ ವಿಶ್ರಾಂತಿಯಲ್ಲಿ ಬಿಡಿ. ನಿಮ್ಮ ಶರೀರದ ಭಾರ ಏನಿದೆ ಅದು ನೆಲದ ಮೇಲೆ ಬಿಡಿ. ಡಿಟ್ಯಾಚ್ ಯುವರ್ ಬಾಡಿ. ಫೀಲ್ ಯುವರ್ ಫ್ರೀಡ್ ಫ್ರಮ್ ಆಲ್ ದ ಕ್ಲಚಸ್. ಫೀಲ್ ಯುವರ್ ಫ್ರೀಡ್ ಫ್ರಮ್ ಆಲ್ ದ ಬಾಂಡೇಜಸ್. ಫೀಲ್ ಯುವರ್ ಫ್ರೀಡ್ ಫ್ರಮ್ ಆಲ್ ದ ಟೆಂಪ್ಟೇಷನ್, ಟೆನ್ಷನ್ಸ್, ವರೀಸ್, ಎನ್ಸೈಟೀಸ್ ಆ್ಯಂಡ್ ಫಿಯರ್. ಇದು ಬಹಳ ಮುಖ್ಯ ಇಲ್ಲಿ. ನಾನು ಆರಾಮವಾಗಿದ್ದೇನೆ, ನಾನು ಸಂತೋಷವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ,
this self-intuition, self-autosuggestion is very important. Tell your mind, I am fine, I am all right, I am healthy, I am very happy. It's called wellness. What is that called? Otherwise, illness, correct. If you don't feel well, you feel ill, right? Yes. Concentrate on your breath, deep breathe in and breathe out. Enjoy this Shavasana, the total peaceful, physically, mentally, emotionally. Every part of the body, from head to toes, ನಿಮ್ಮ ಕಾಲಿನ ಬೆರಳಿನಿಂದ ತಲೆ ತನಕ ಇಡೀ ಶರೀರ ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿ. ಒಮ್ಮೆ ಒಟ್ಟಿಗೆ ಓಂಕಾರ ಹೇಳೋಣ. ಜಸ್ಟ್ ಒನ್ಸ್ ಟುಗೆದರ್ ವಿ ಚಾಂಟ್ ಓಂ. ರೆಡಿ? ಟೇಕ್ ಎ ಡೀಪ್ ಬ್ರೀತ್ ಇನ್. Feel this vibration, the rhythms, relax the toes, ankles, calves, knees, thighs. Relax shoulders, arms, palms. Relax abdomen. Feel the movement of the abdomen, chest. Feel the heartbeats, neck, chin, cheeks, lips, nose and eyes. Feel the breath, feel the face. Imagine your face, imagine a complete body. Totally relaxed. Totally peaceful. Feel the pleasant and blissful. You can go as long as possible, like 10 minutes, 15 minutes. If you have time, half an hour you can do it. Those are suffering from insomnia, stress condition, phobia, those are suffering from anxieties, depression, they can do long as possible. Otherwise you can just 5-10 minutes you can finish it. ಈಗ ನಿಧಾನವಾಗಿ ನಿಮ್ಮ ಎರಡು ಕಾಲುಗಳನ್ನು ಒಟ್ಟಿಗೆ ತನ್ನಿ. ಹೌ ಟು ಕಮ್ ಅಪ್? ಬ್ರಿಂಗ್ ಯುವರ್ ಲೆಗ್ಸ್ ಟುಗೆದರ್, ಹ್ಯಾಂಡ್ಸ್ ಟುಗೆದರ್. ಎರಡು ಕಾಲುಗಳನ್ನು ಮಡಿಚಿ ನಿಧಾನವಾಗಿ ನಿಮ್ಮ ಶರೀರ ರೈಟ್ ಸೈಡ್ ಬಲಬದಿಗೆ ತಿರುಗಿ ಕೈ ಮೇಲೆ ವಿಶ್ರಾಂತಿ ಮಾಡಿ. ಗುಡ್. ನಿಧಾನವಾಗಿ ನಿಮ್ಮ ಬಲಬದಿಗೆ ತಿರುಗಿ ಎದ್ದು ಕೂತ್ಕೊಳ್ಳಿ. ಪದ್ಮಾಸನ, ಸುಖಾಸನ, ವಜ್ರಾಸನ, ನಿಮ್ಗೆ ಯಾವುದು ಸರಿ ಆಗ್ತದೆ, ಹೌ ಯು ಕ್ಯಾನ್ ಫೀಲ್ ಕಂಫರ್ಟೇಬಲ್ ಯು ಕ್ಯಾನ್ ಸಿಟ್. ಮುಂದಕ್ಕೆ ನಮ್ಮ ಯೋಗದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ, ಪ್ರಾಣಾಯಾಮ. ವೀಕ್ಷಕರೇ, ಇದುವರೆಗೆ ನೀವು ಕೆಲವು ವಿಧದ ಆಸನಗಳನ್ನು ನೋಡಿದಿರಿ. ಹೇಗೆ ಆಸನಗಳನ್ನು ಮಾಡುವ ಕ್ರಮ, ಅದರ ಅನುಭವ ಮತ್ತು ಅದರ ಬೆನಿಫಿಟ್ಸ್ ಅಂದರೆ ಪ್ರಯೋಜನ, ಇದನ್ನೆಲ್ಲ ಸಾಧ್ಯವಾದಷ್ಟು, ಯಾಕಂತೇಳಿದ್ರೆ ಯೋಗ ಪ್ರೋಟೋಕಾಲ್ ಪ್ರಕಾರ ನಾವು ಇದನ್ನು ಮಾಡ್ತಾಯಿದ್ದೇವೆ. ಆದ್ದರಿಂದ ಎಲ್ಲ ಆಸನಗಳು ಇದರಲ್ಲಿಲ್ಲ. ಯಾವುದು ಸಂಕ್ಷಿಪ್ತವಾಗಿ ಒಂದು ಖಾಲಿ ಒಂದು ನಿಮಗೆ ಒಂದು ಉದಾಹರಣೆಗೆ ಮಾತ್ರ ಇಲ್ಲಿ ಮಾಡ್ತಾಯಿದ್ದೇವೆ, ಹೌ ಟು ಮೇಕ್ ಇಟ್ ರೆಗ್ಯುಲರಿ. ಮುಂದಕ್ಕೆ ನಾವು ಮಾಡುವಂಥದ್ದು ಪ್ರಾಣಾಯಾಮ. ಈಗ ನೋಡಿ, ಎಲ್ಲ ಈಗ ಈ ಪ್ರಸ್ತುತ ಈಗ ಈ ಪ್ಯಾಂಡಮಿಕ್ ಏನಿದೆ, ಈ ಟೈಮಲ್ಲಿ ಪ್ರಾಣಾಯಾಮ ಮಾಡಿ ನಿಮ್ಮ ಎನರ್ಜಿ ಬೂಸ್ಟ್ ಮಾಡಿ, ನಿಮ್ಮ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಮಾಡಿ, ಎಲ್ಲ ಕಡೆಗಳಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ. ಪ್ರಸ್ತುತ ಇದಕ್ಕೆ ಯಾವ ಪ್ರಾಣಾಯಾಮ ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ ನಿಮ್ಮ ಎನರ್ಜಿಯನ್ನು ಇನ್ಕ್ರೀಸ್ ಮಾಡ್ಬೋದು, ಹೇಗೆ ನಿಮ್ಮ ಇಮ್ಯೂನ್ ಸಿಸ್ಟಮನ್ನು ಇನ್ಕ್ರೀಸ್ ಮಾಡ್ಬೋದು ಅನ್ನೋದನ್ನು ಸಂಕ್ಷಿಪ್ತವಾಗಿ, ಜಸ್ಟ್ ಫಾರ್ ಎ ಎಕ್ಸಾಂಪಲ್. ಈಗ ಕಪಾಲಭಾತಿ, ಬೆನ್ನು ಕತ್ತು ತಲೆ ನೇರವಾಗಿರಬೇಕು, ಕೈಯಲ್ಲಿ ಈಗ ಮುದ್ರೆ ಇರಬೇಕು. ನಿಮ್ಮ ಡಿಟಾಕ್ಸಿಫೈ ಶರೀರದೆಲ್ಲ ಈ
ಟಾಕ್ಸಿನ್ ಏನಿದೆ ಫಸ್ಟಿಗೆ ಅದನ್ನು ಕ್ಲೀನ್ ಮಾಡಬೇಕು. ರೈಟ್, ಮಾಡೋಣ. ಮುದ್ರೆ ಮಾಡಿ ಸ್ಟಾರ್ಟ್ ಮಾಡಿ. ಕಪಾಲಭಾತಿ. ಮುಖದ ಮೇಲೆ ಒತ್ತಡ ಬರಬಾರ್ದು, ನಿಮ್ಮ ಮನಸ್ಸು ನಿಮ್ಮ ಹೊಟ್ಟೆಯ ಮೇಲೆ ಇರಬೇಕು. ಅಲ್ಲಿಂದ ಮೂಗಿನ ಮೂಲಕ ಯು ಹ್ಯಾವ್ ಟು ಆ್ಯಕ್ಟಿವ್ಲಿ ಎಕ್ಸೇಲ್, ಪ್ಯಾಸಿವ್ಲಿ ಇನ್ಹೇಲ್. ಸ್ಟಾರ್ಟ್ 100 strokes with 1 minute. Right? Start. Inhale, start. ಸ್ಟಾಪ್ ಇಟ್. ಈಗ ಉಡ್ಯಾನ ಬಂದ ಪೂರ್ತಿ ಉಸಿರನ್ನು ಹೊರಗೆ ಹಾಕಿ ಒಂದು 10 ಕೌಂಟ್ ತನಕ ಹೊಟ್ಟೆಯನ್ನು ಒಳಗೆ ಎಳೆದುಕೊಂಡು ಗಲ್ಲವನ್ನು ಎದೆಗೆ ಒತ್ತಿ ಹಿಡಿಬೇಕು. ಉಡ್ಯಾನ ಬಂದ. ಆರ್ ಯು ರೆಡಿ? ಎಸ್. ಬ್ರೀದ್ ಇನ್ ಫಸ್ಟ್, ದೆನ್ ಬ್ರೀದ್ ಔಟ್ ಕಂಪ್ಲೀಟ್ಲಿ. ಕಂಪ್ರೆಸ್ ಯುವರ್ ಅಬ್ಡಾಮಿನ್. ಸ್ಟಾಪ್ ದ ಬ್ರೆತ್. ಎದೆಗೆ ಗಲ್ಲವನ್ನು ಒತ್ತಿ ಹೊಟ್ಟೆಯನ್ನು ಒಳಗೆ ಇಳ್ಕೊಳ್ಳಿ. ಸ್ಟಾಪ್ ದ ಬ್ರೆತ್. 1 2 3 4 5 6 7 8 9 10. Breathe in and come up. Good. ಈ ಉಡ್ಯಾನ ಬಂದ ಮಾಡಿದ ನಂತರ ಈಗ ಅನುಲೋಮ ವಿಲೋಮ, ಆಲ್ಟರ್ನೇಟಿವ್ ಬ್ರೀದಿಂಗ್. ಬಲಕೈಯನ್ನು ತೆಗೆದುಕೊಳ್ಳಿ, ಎಡಕೈ ತೊಡೆಯ ಮೇಲೆ ಚಿನ್ಮುದ್ರದಲ್ಲಿ ಇರಲಿ. ನಿಮ್ಮ ಬಲಕೈ 2 ಬೆರಳುಗಳನ್ನು ಮಡಿಚಿ ನಾಸಿಕ ಮುದ್ರ. ಯಾವ ಮುದ್ರ? ನಾಸಿಕ ಅಂದರೆ ಮೂಗು. ನಿಮ್ಮ ಬಲ ಹೊಳ್ಳೆಯನ್ನು ಮುಚ್ಚಿ ಎಡದಿಂದ ಉಸಿರನ್ನು ಒಳಗೆ ಇಟ್ಕೊಳ್ಳಿ. ಎಡವನ್ನು ಮುಚ್ಚಿ ಬಲದಿಂದ ಬಿಡಿ. ಪೂರ್ತಿ ಬಿಡಬೇಕು. ಬಿಡುವಾಗ ಬಲದಿಂದ ತಗೊಳ್ಳಿ. ನಿಧಾನವಾಗಿ ಬಲವನ್ನು ಮುಚ್ಚಿ ಎಡದಿಂದ ಬಿಡಿ. ಪೂರ್ತಿ ಬಿಡಿ. ಗಮನಿಸಿ. ಮತ್ತೆ ಎಡದಿಂದ ತಗೊಳ್ಳಿ. ಮ್ಯಾಕ್ಸಿಮಮ್ ಬ್ರೀದ್ ಇನ್ ಥ್ರೂ ದ ಲೆಫ್ಟ್. ಹೋಲ್ಡ್ ಅ ಬ್ರೆತ್. ಬಲದಿಂದ ಬಿಡಿ. ಪೂರ್ತಿ ಬಿಡಿ. 1 more round. ರೈಟ್ ಬ್ರೀದ್ ಇನ್ ಡೀಪ್ಲಿ. ದೇಹದ ಪ್ರತಿ ಕಣ ಕಣ, ಎವ್ರಿ ಸೆಲ್ ಇನ್ ದ ಬಾಡಿ ಗೆಟ್ ಎನರ್ಜೈಸ್ಡ್. ಹೋಲ್ಡ್ ಅ ಬ್ರೆತ್. ಓಪನ್ ದ ಲೆಫ್ಟ್. ಬ್ರೀದ್ ಔಟ್ ಕಂಪ್ಲೀಟ್ಲಿ. No pressure on the face. Again breathe in through the left. Maximum. Hold a breath. Open the right. Breathe out completely. Completely breathe out and relax. ಬಿಡಿ. 2 ಕೈಗಳನ್ನು ತೊಡೆಯ ಮೇಲೆ ಇಡಿ. ಮುದ್ರ ಮಾಡಿ. ಉಸಿರಿನ ಸಂತುಲನ. Feel the balance. Your nostrils, both the nostrils. Breath is goes in, breath is comes out without your effort. Do you feeling it? Yes or no? Next, final pranayama is a ಭ್ರಾಮರಿ. ಭ್ರಮರ ಅಂತೇಳಿರೋ ದುಂಬಿ. ಈ ನೀವು ದುಂಬಿಯ ಶಬ್ದ ಕೇಳಿರ್ಬೋದು, ಒಂದು ಹಮ್ಮಿಂಗ್ ಮಾಡ್ತಾ ಇದ್ದು ಝೇಂಕಾರ. ಆ ಭ್ರಾಮರಿ ಮಾಡೋದರಿಂದ ನಮ್ಮ ಮೆದುಳಿಗೆ ತುಂಬ ಇದರಲ್ಲಿ ವ್ಯಾಯಾಮ ಸಿಗ್ತದೆ. ನಮ್ಮ ತಲೆಯಲ್ಲಿರುವಂಥ, ಮೆದುಳಿನಲ್ಲಿರುವಂಥ ಎಲ್ಲ ಒತ್ತಡಗಳು, ಚಿಂತೆ, ಕಳವಳ, ಎಂಸೈಟೀಸ್. ಈಗ ಪ್ಯಾಂಡಮಿಕ್ಕಲ್ಲಿ ನಮಗೆ ತುಂಬ ಎಂಸೈಟಿ ಜಾಸ್ತಿ ಆಗ್ತದೆ. ಒಂದು ಮಗುವಿನಿಂದ ಹಿಡಿದು ದೊಡ್ಡದ ತನಕ ಎಲ್ಲರೂ ಎಂಸೈಟಿಯಲ್ಲಿ, ಎಂದರೆ ಒಂದು ಆತಂಕ ಒಂದು ಸ್ಥಿತಿಯಲ್ಲಿ ಇರ್ತೇವೆ ನಾವು. ಆತಂಕ ಸ್ಥಿತಿಯನ್ನು ಕಮ್ಮಿ ಮಾಡಬೇಕಾದ್ರೆ ಮನಸ್ಸಿನ ಮನಸ್ಸಿನ ಶಾಂತತೆ ಬಹಳ ಅಗತ್ಯ. ಈ ಮನಸ್ಸಿನ ಶಾಂತತೆಗೆ ಈ ಭ್ರಾಮರಿ ಪ್ರಾಣಾಯಾಮವನ್ನು ನಾವು ನಿತ್ಯ ಮಾಡಬೇಕು. ಮಾಡೋಣ. ಮಾಡುವ ಮೊದಲು ಷಣ್ಮುಖಿ ಮುದ್ರೆ ಮಾಡಬೇಕು. ಯಾವ ಮುದ್ರ? ಷಣ್ಮುಖಿ ಹೇಳಿ.
ಎರಡೂ ಕೈಗಳಿಂದ ಹೆಬ್ಬೆರಳಿನ ನಿಮ್ಮ ಕಿವಿ, ಮಧ್ಯದ ಬೆರಳುಗಳಿಂದ ನಿಮ್ಮ ಕಣ್ಣು, ಕೆಳಗಿನ 2 ಬೆರಳುಗಳಿಂದ ನಿಮ್ಮ ಬಾಯಿ. ನೋಡಿ, ಹೀಗೆ ಮುಚ್ಚಬೇಕು. ಕಿವಿ, ಕಣ್ಣು, ಬಾಯಿ. ಈ ದೀರ್ಘ ಉಸಿರು ತಗೊಂಡು ಹಮ್ಮಿಂಗ್ ಮಾಡಿ. ರೆಡಿ, 1 2 3 ಸ್ಟಾರ್ಟ್. Do it 3 rounds. Second round. Last round. ನಿಧಾನ ಬಿಡಿ, ಕಣ್ಣು ಬಿಡಬೇಡಿ. ಕೈಗಳನ್ನು ನಿಧಾನ ಬಿಡಿ, ಕಣ್ಣು ಮುಚ್ಚಿ ಇರಲಿ. ಎರಡೂ ಕೈಗಳನ್ನು ಧ್ಯಾನ ಮುದ್ರದಲ್ಲಿ ಇಡಿ. ನಿಮ್ಮ ಕಾಲಿನ ಮೇಲೆ ಬೆನ್ನು, ಕತ್ತು, ತಲೆ ನೇರ. ಆ ಭ್ರಾಮರಿಯ ಕಂಪನವನ್ನು ಗಮನಿಸಿ, ಅನುಭವಿಸಿ. ಫೀಲ್ ದ ಇಂಪ್ಯಾಕ್ಟ್, ಫೀಲ್ ದ ಚೇಂಜಸ್. ಒಳಗಿನ ಪ್ರಶಾಂತತೆ, ಒಳಗಿನ ಆನಂದತೆ, ಒಳಗಿನ ಶಾಂತತೆ, ನಿಶ್ಶಬ್ದತೆ, ಅದನ್ನು ಮೌನವಾಗಿ ಗಮನಿಸಿ, ಸಾಕ್ಷಿ ಭಾವದಿಂದ ಗಮನಿಸಿ. ಎಂಜಾಯ್ ಯುವರ್ ಇನ್ನರ್ ಸೈಲೆನ್ಸ್ ವಿತ್ ಬ್ಲಿಸ್ಫುಲಿ and joyfully. This meditation is very important for everybody, for the mental health and emotional health, and improve your spiritual power. ಇಲ್ಲಿ ನಿಮ್ಮ ಧ್ಯಾನ ಮಾಡ್ಬೋದು, ಜಪ ಮಾಡ್ಬೋದು, ಸ್ಮರಣೆ ಮಾಡ್ಬೋದು. How you can improve your inner spiritual power with the meditation as natural as possible. ಈ ಧ್ಯಾನಕ್ಕೆ ಅಂತೇಳಿ ಪ್ರತ್ಯೇಕವಾಗಿ ಏನೋ ಒಂದು ವಿಶೇಷ ಏನಿಲ್ಲ. ಕಣ್ಣು ಮುಚ್ಚಿ ಮನಸ್ಸನ್ನು ಅಂತರ್ಮುಖ ಮಾಡಿ ನಿಮ್ಮ ಒಳಗಿನ ದೈವಿಕ ಆನಂದವನ್ನು ಅನುಭವಿಸದೆ ಧ್ಯಾನ. ಪ್ರತಿಯೊಂದು ಸ್ವಾಮಿ ವಿವೇಕಾನಂದ ಪ್ರಕಾರ ಪ್ರತಿ ಜೀವಿಯಲ್ಲಿ ಕೂಡ ಒಂದು ದೈವಿಕ ಶಕ್ತಿ ಇದೆ. ಎವ್ರಿ ಬೀಯಿಂಗ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಬಟ್ ಡಿಸ್ಕವರ್ ಯುವರ್ ಸೆಲ್ಫ್ and experience yourself. This divinity is the purpose of life. So ಈ ಸಂಕ್ಷಿಪ್ತವಾಗಿ 5 ನಿಮಿಷ, 10 ನಿಮಿಷ, 15 ನಿಮಿಷ ನಿಮ್ಮ ಅನುಕೂಲಕ್ಕೆ ತಕ್ಕ ಬೆಳಿಗ್ಗೆ ಮತ್ತು ಧ್ಯಾನ ಇದೊಂದು ಮೆಡಿಸಿನ್ ಇದ್ದಾಗೆ ಎಲ್ಲ ಮನಸ್ಸಿನ ತೊಂದರೆಗಳಿಗೆ, ಒತ್ತಡಗಳಿಗೆ, ಚಿಂತೆಗಳಿಗೆ ಒಂದು ಪೂರ್ಣ ವಿರಾಮ ನೀವು ಧ್ಯಾನ ಮಾಡಿದರೆ. ನಾವು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಅಂಜಲಿ ಮುದ್ರೆ ಮಾಡಿ ಕಣ್ಣು ಮುಚ್ಚಿ ಶಾಂತಿ ಮಂತ್ರವನ್ನು ಹೇಳಿ. ಮೊದಲು ಓಂಕಾರ ಹೇಳಿ 1 ಸಲ, ನಂತರ ಶಾಂತಿ ಮಂತ್ರ ಒಟ್ಟಿಗೆ ಹೇಳೋಣ. ದೀರ್ಘ ಉಸಿರನ್ನು ತಗೊಂಡು ಓಂಕಾರ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಶಿರಭಾಗಿ ಪ್ರಣಾಮ ಮಾಡಿ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಎಲ್ಲ ಮಾಡುವಂಥ ಸಾಧನೆಯ ಫಲವನ್ನು ಭಗವಂತನಿಗೆ, ದೇವರಿಗೆ ಅರ್ಪಣೆ ಮಾಡಿ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಬಂದು 2 ಕೈಗಳನ್ನು ಉಜ್ಜಿ, ಚೆನ್ನಾಗಿ ಉಜ್ಜಿ. ಫೀಲ್ ದ ಎನರ್ಜಿ. 2 ಕೈಗಳನ್ನು ನಿಮ್ಮ ಮುಖ, ನಿಮ್ಮ ಕಣ್ಣು, ನಿಮ್ಮ ಕಿವಿಯನ್ನು ಒತ್ತಿ ವಿಶ್ರಾಂತಿಗೊಳಿಸಿ. ಶರೀರವನ್ನು ಪೂರ್ತಿ ವಿಶ್ರಾಂತಿಗೊಳಿಸಿ.
ಹಾಗೆಯೇ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೆ ಧನ್ಯವಾದ. ತಾಶಾ, ಅರುಣಾ, ಶರ್ಮಿಳಾ, ಕ್ರಿಸ್ಟಲ್ ಹಾಗೂ V4 ಚಾನೆಲ್ನ ನನ್ನ ಆತ್ಮೀಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಯೋಗ ಕುಟೀರದ ಪರವಾಗಿ ಅನಂತ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಪ್ರಯತ್ನಿಸಿ, ಇದನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿ ನಿಮ್ಮ ಆರೋಗ್ಯವನ್ನು, ನಿಮ್ಮ ಸಂತೋಷವನ್ನು, ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಅನುಭವಿಸಿ. ಎಲ್ಲರಿಗೂ ಧನ್ಯವಾದ. ಮತ್ತೊಮ್ಮೆ ನಿಮಗೆ ಈ ದಿನದ ವಿಶ್ವಯೋಗ ದಿನದ ಶುಭಾಶಯಗಳು. ದೇವರೆಲ್ಲರಿಗೆ ಶುಭವಾಗಲಿ, ಒಳ್ಳೆಯದನ್ನು ಮಾಡಲಿ. ಥ್ಯಾಂಕ್ ಯು.